ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಬಂದು ನಾವು 32-33 ಇಂಚ್ ಬ್ಲೌಸ್ ಕಟಿಂಗ್ ಯಾವ ತರ ಮಾಡ್ಬೇಕು ಅನ್ನೋದನ್ನ ನೋಡ್ಕೊಂಡು, ಹಂಗೆ ಲಾಸ್ಟ್ ವಿಡಿಯೋದಲ್ಲಿ ಬಂದು 28-29 30-31 ಇಂಚು ಈ ಎರಡು ಮೆಜರ್ಮೆಂಟ್ ಬ್ಲೌಸ್ ಕಟಿಂಗ್ ಯಾವ ತರ ಮಾಡ್ಬೇಕು, ಏನೇನ್ ಅದರಲ್ಲಿ ಟಿಪ್ಸ್ ನಾವು ಫಾಲೋ ಮಾಡ್ಬೇಕು, ಮತ್ತೆ ಫಾರ್ಮುಲಾ ಏನೇನ್ ಫಾಲೋ ಮಾಡ್ಬೇಕು ಅದನ್ನೆಲ್ಲ ಕಂಪ್ಲೀಟ್ ಆಗಿ ಹೇಳ್ಕೊಟ್ಟಿದ್ದೀನಿ. ಸೊ ಹಂಗಾಗಿ ಆ ವಿಡಿಯೋ ಯಾರಾದ್ರೂ ನೋಡಿಲ್ಲ ಅಂದ್ರೆ ಇವತ್ತಿನ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಒಂದ್ ಟೈಮ್ ಚೆಕ್ ಮಾಡ್ಕೊಡ್ರಿ. ಹಂಗೇನೆ ಯಾರಾದ್ರೂ ನಮ್ ಚಾನೆಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಯಾಕಂದ್ರೆ ಇದೇ ತರ ಹೊಸ ಹೊಸ ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಇವಾಗ ನಾನು ಸ್ಟಾರ್ಟ್ ಮಾಡಿರೋದು ಬಂದು 28 ಇಂಚು ಮೆಜರ್ಮೆಂಟ್ ಇಂದ ಇಟ್ಕೊಂಡು 48 ಇಂಚು ಮೆಜರ್ಮೆಂಟ್ ವರೆಗೂ ಬ್ಲೌಸ್ ಕಟಿಂಗ್ ನಲ್ಲಿ ನಾವು ಏನೇನು ನಾವು ಕಟಿಂಗ್ ಮಾಡ್ಬೇಕು, ಯಾವ್ಯಾವ ತರ ಫಾರ್ಮುಲಾ ಯೂಸ್ ಮಾಡ್ಬೇಕು, ಎಷ್ಟೆಷ್ಟು ಲೆಂತ್ ತಗೋಬೇಕು, ಎಷ್ಟೆಷ್ಟು ಡಾಟ್ಸ್ ತಗೋಬೇಕು, ಎಲ್ಲ ಪ್ರತಿಯೊಂದನ್ನು ಹೇಳ್ಕೊಡ್ತಾ ಇದ್ದೀನಿ. ಆಲ್ರೆಡಿ ಇದು ಮೂರನೇ ವಿಡಿಯೋ. ಎರಡು ವಿಡಿಯೋದಲ್ಲಿ 28, 29, 30, 31 ಇಂಚು ಈ 4 ಹೇಳ್ಕೊಟ್ಟಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ 32, 33 ಇಂಚು ಬ್ಲೌಸ್ ಕಟಿಂಗ್ ಯಾವ ತರ ಮಾಡ್ಬೇಕು ಅನ್ನೋದನ್ನ ನೋಡ್ಕೊಂಡು, ಸೊ ಹಂಗೇನೆ ತಡ ಮಾಡೋದು ಬೇಡ, ಸ್ಟಾರ್ಟ್ ಮಾಡೋಣ. ಯಾರಾದ್ರೂ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಇವಾಗ ನಾ ಮೊದಲೇ ಹೇಳ್ದಂಗೆನೆ. ಮತ್ತೆ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಮತ್ತೆ ನಿಮ್ಗೆ ಇದ್ರಲ್ಲಿ ಯಾವ್ದೇ ಪಾಯಿಂಟ್ ಗೊತ್ತಾಗಿಲ್ಲ ಅಂದ್ರೆ ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಕೇಳ್ಬೋದು ನೀವು. ಸೊ ಹಂಗೇನೆ ಶೇರ್ ಮಾಡಿ ಆದಷ್ಟು ಜನರಿಗೆ, ಮತ್ತೆ ಕಲಿಯೋರಿದ್ರೆ ಅವ್ರಿಗೆ ಕೂಡ ಹೆಲ್ಪ್ ಆಗುತ್ತೆ. ಸೊ ಇದು ಬಂದು ನಾನು ಲೈನಿಂಗ್ ಬಟ್ಟೆ ಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ. ನಾನು ಜಸ್ಟ್ ಲೈನಿಂಗ್ ಬಟ್ಟೆ ಮೇಲೆ ಅಷ್ಟೇ ತೋರಿಸ್ತೇನೆ. ನೀವು ಲೈನಿಂಗ್ ಬಟ್ಟೆ ಮೇಲೆ ನಾ ಏನ್ ತೋರಿಸ್ತೇನೋ ಇದನ್ನ ಲೈನಿಂಗ್ ಬಟ್ಟೆ ಮೇಲೆ ಕಟ್ ಮಾಡ್ಕೊಂಡು ಮೇನ್ ಕ್ಲಾತ್ ಮೇಲೆ ಕಟಿಂಗ್ ಮಾಡ್ಕೊಂಡು ನೀವು ಸ್ಟಿಚಿಂಗ್ ಮಾಡ್ಬೋದು. ಇದು ಬಂದು ಒಂದು 90 ಸೆಂಟಿಮೀಟರ್ ನಷ್ಟು ಲೈನಿಂಗ್ ಬಟ್ಟೆ ತಗೊಂಡಿದ್ದೀನಿ ನಾನು. ನೀವು 90 ಸೆಂಟಿಮೀಟರ್ ತಗೋಬೇಕಂತೇನಿಲ್ಲ, ಒಂದ್ 80 ಸೆಂಟಿಮೀಟರ್ ಇದ್ರೂ ಸಾಕಾಗ್ತೈತಿ. 32 ಇಂಚು 33 ಇಂಚು ಚೆಸ್ಟ್ ಮೆಜರ್ಮೆಂಟ್ ಇದ್ರೆ ಬ್ಲೌಸ್ ಕಟಿಂಗು ಒಂದ್ 80 ಸೆಂಟಿಮೀಟರ್ ಇದ್ರೂ ಸಾಕಾಗುತ್ತೆ. ಬಟ್ ಇನ್ನೊಂದು ಸ್ವಲ್ಪ ಜಾಸ್ತಿ ಇರೋದ್ರಿಂದ ಕಟಿಂಗ್ ನಾವು ನೀಟಾಗಿ ಮಾಡ್ಬೋದು. ಮತ್ತೆ ಬ್ಲೌಸ್ ಹೊಲಿಯೋ ಟೈಮ್ ನಲ್ಲಿ ಏನಾದ್ರೂ ಬಟ್ಟೆ ಕಡಿಮೆ ಬಿದ್ರೆ ಅವಾಗ ನಮಗೆ ಯೂಸ್ ಆಗುತ್ತೆ ಅಂತ ಹೇಳಿ 90 ಸೆಂಟಿಮೀಟರ್ ತಗೊಂತೀನಿ. ಸೊ ಇದನ್ನ ಈ ತರ ಹಾಕಿದ್ದೀನಿ ನಾನು. ಇವಾಗ ಡಬಲ್ ಫೋಲ್ಡ್ ಮಾಡಿ ಹಾಕಿದ್ದೀನಿ. ಈ ಡಬಲ್ ಫೋಲ್ಡ್ ಮಾಡಿ ಹಾಕಿದಾದ್ಮೇಲೆ ಇಲ್ಲಿ ಅಂಚಿ ಸೈಡ್ ಯಾವಾಗ್ಲೂ ನಾರ್ಮಲ್ ಆಗಿ ನಾವು ಕಟ್ ಮಾಡೋ ತರನೇ ಒಂದ್ ಸ್ವಲ್ಪ ಎಕ್ಸ್ಟ್ರಾ ಬಟ್ಟೆ ಏನಿರುತ್ತಲ್ಲ, ಅಂದ್ರೆ ಹೆಚ್ಚು ಕಡಿಮೆ ಈ ಬಟ್ಟೆನ ಕಟ್ ಮಾಡಿ ತೆಗೆದ್ಬಿಡ್ತೀನಿ. ಕಟ್ ಮಾಡಿ ತೆಗಿತೇನೆ ಇದನ್ನ, ಯಾಕಂದ್ರೆ ಅಂಚಿ ಸೈಡ್ ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಇರುತ್ತಲ್ಲ ಬಟ್ಟೆ, ಅದೊಂಚೂರು ಕಟ್ ಮಾಡಿ ತೆಗಿಲಿಲ್ಲ ಅಂದ್ರೆ ಹೊಲಿಯೋ ಟೈಮ್ ನಲ್ಲಿ ಅದು ಹೆಚ್ಚು ಕಡಿಮೆ ಅನ್ಸುತ್ತಲ್ಲ, ಅದಕ್ಕೆ ಒಂದ್ ಸ್ವಲ್ಪ ಇದನ್ನ ನೀಟಾಗಿ ಕಟ್ ಮಾಡಿ ತೆಗೆದಿಟ್ಕೊಂಡ್ಬಿಡ್ಬೇಕು ಈ ತರ. ಇದಾದ್ಮೇಲೆ ಯಾವಾಗ್ಲೂ ನಾವು ಬ್ಲೌಸ್ ಕಟಿಂಗ್ ಮಾಡೋ ಟೈಮ್ ನಲ್ಲಿ ಹಿಂದಿನ ಭಾಗದಿಂದನೇ ಕಟಿಂಗ್ ಮಾಡೋದು. ಫಸ್ಟ್ ಹಿಂದಿನ ಭಾಗದ ಕಟ್ ಮಾಡಿ ಆಮೇಲೆ ಮುಂದಿನ ಭಾಗದ ಕಟ್ ಮಾಡ್ಬೇಕಲ್ಲ. ಇವಾಗ ಹಿಂದಿನ ಭಾಗದ್ದು ಕಟ್ ಮಾಡಕ್ಕೋಸ್ಕರ ಇಲ್ಲಿ ಫಸ್ಟ್ ಅರ್ಧ ಇಂಚು ಒಂದು ಮಾರ್ಕ್ ಮಾಡ್ಕೊಂತೀನಿ. ಇದು ಬಂದು ಬ್ಯಾಕ್ ಲೆಂತ್ ಇಂದು ಮಡಚಿ ಹೊಲಿಯಕ್ಕೋಸ್ಕರ ಇದು ಅರ್ಧ ಇಂಚು. ಇದಾದ್ಮೇಲೆ ಈ ಬ್ಲೌಸಿಗೆ ಇವತ್ತು ಬಂದು 32, 33 ಇಂಚು ಈ ಎರಡು ಮೆಜರ್ಮೆಂಟ್ ಇಂದು ಬ್ಲೌಸ್ ಕಟಿಂಗ್ ನಾನು ತೋರಿಸ್ತಾ ಇದ್ದೀನಿ. ಸೊ ಈ ಬ್ಲೌಸ್ ಕಟಿಂಗಿಗೆ ನಾವು ಉದ್ದ ಬಂದು ಒಂದು 13, 13.5, 14 ಇಂಚ್ ವರೆಗೂ ಇಟ್ಕೋಬಹುದು. ಅವರು ಕಸ್ಟಮರ್ ಯಾವ ತರ ಇದಾರ, ಹೈಟ್ ಇದಾರ, ಗಿಡ್ಕಿದಾರ, ಅದ್ರ ಮೇಲೆ ಡಿಸೈಡ್ ಆಗುತ್ತೆ. 13 ಇಂದ 14 ಇಂಚ್ ವರೆಗೂ ಇದಕ್ಕೆ ಉದ್ದ ನಾವು ಇಟ್ಕೋಬಹುದು. ಇವಾಗ ಇಲ್ಲಿ ಬಂದು ನಾನು 13.5 ಇಂಚು ಉದ್ದ ಇಟ್ಕೊಂತ ಇದ್ದೀನಿ. 13.5 ಇಂಚು ಉದ್ದಕ್ಕ ಮಾರ್ಕ್ ಮಾಡ್ತಾ ಇದ್ದೀನಿ. ಮಾರ್ಕ್ ಮಾಡಿ ಇದಕ್ಕೊಂದು ಸ್ಟ್ರೇಟ್ ಆಗಿ ಲೈನ್ ಹಾಕ್ತೀನಿ. ನೆಕ್ಸ್ಟ್ ಇದಾದ್ಮೇಲೆ ಇದ್ರ ಮೇಲ್ಗಡೆ ಅರ್ಧ ಇಂಚು ಮಾರ್ಕ್ ನ ಮಾಡ್ಕೊಂತೀನಿ. ಇದು ಬಂದು ಶೋಲ್ಡರ್ ಜಾಯಿಂಟ್ ಮಾಡಕ್ಕೋಸ್ಕರ. ಇಷ್ಟು ಲೆಂತ್ ಆಯ್ತು. ಇವಾಗ 32 ಇಂಚ್ ಇದೆ ಅಥವಾ 33 ಇಂಚ್ ಇದೆ. ಈ 32 ಇಂಚು 33 ಇಂಚು ಏನಿರುತ್ತಲ್ಲ, ಇದನ್ನ ನಾವು ಶೋಲ್ಡರ್ ಮತ್ತೆ ಆರ್ಮೋಲ್ ಡೌನಿಂಗ್ ಮಾರ್ಕ್ ಮಾಡ್ಬೇಕಂದ್ರೆ ಅದರಲ್ಲಿ 6 ಭಾಗ ಮಾಡ್ಬೇಕಾಗುತ್ತೆ. ಇವಾಗ 30 ಇಂಚ್ ಇದೆ ಅಂದ್ರೆ 6 ಭಾಗ ಮಾಡಿದಾಗ ಒಂದ್ ಸೈಡ್ ಇಂದ 5 ಇಂಚ್ ಬರುತ್ತೆ. ಇನ್ನ ಎಷ್ಟು ಉಳಿಯುತ್ತೆ? 2 ಇಂಚ್ ಉಳಿಯುತ್ತೆ. ಆ 2 ಇಂಚ್ ನಲ್ಲಿ ನಾವು 6 ಭಾಗ ಮಾಡಕ ಹೋದ್ರೆ ಅದರಲ್ಲಿ ಎಷ್ಟು ಬರುತ್ತೆ? ನಮಗೆ ಒಂದ್ 30% ಹಂಗ್ ಬರುತ್ತೆ. ಅಂದ್ರೆ ಇಲ್ಲಿ ನಮಗೆ ಬಂದಿವಾಗ 5.5 ಇಂಚು ಶೋಲ್ಡರ್ ನಾವ್ ಇಲ್ಲಿ ಇಟ್ಕೋಬಹುದು. 5.5 ಅಥವಾ 5 ಇಂಚು ಇಟ್ಕೊಂಡ್ರು ಕೂಡ ನಡಿತೈತಿ. 32 ಇಂಚು 33 ಇಂಚ್ ಇದೆ ಅಂದ್ರೆ 5.5 ಇಟ್ಕೋಬಹುದು. 32 ಇಂಚ್ ಇದೆ ಅಂದ್ರೆ ನಾವು ಇಲ್ಲಿ 5 ಇಂಚು ಶೋಲ್ಡರ್ ಇಟ್ಕೋಬಹುದು. 5 ಇಂಚು ಅಥವಾ 5.25 ಇಂಚು ಕೂಡ ಇಟ್ಕೋಬಹುದು. ಈ ತರ 5.25 ಇಂಚ್ ಏನ್ ಬಂದಿದೆಲ್ಲ, ಈ 1/4 ಇಂಚ್ ಬಿಟ್ಟು ನಾವು 5 ಇಂಚನ್ನು ಇಟ್ಕೋಬಹುದು. ಯಾಕಂದ್ರೆ ಇನ್ನೂ ಒಂದ್ ಸ್ವಲ್ಪ ಫಿಟ್ಟಿಂಗ್ ನೀಟ್ ಆಗಿ ಕೂಡ್ತೈತಿ ಈ ತರ ಇಟ್ಕೊಂಡಾಗ.
ಅಥವಾ ನಿಮಗೆ ಕರೆಕ್ಟ್ ಆಗಿ ಮೆಜರ್ಮೆಂಟ್ ಪ್ರಕಾರನೇ ಬೇಕಂದ್ರೆ 32 ಇಂಚ್ ಚೆಸ್ಟ್ ಮೆಜರ್ಮೆಂಟ್ ಇದೆ ಅಂದ್ರೆ 5.25 ಇಂಚ್ ಇಟ್ಕೋಬೇಕು. 33 ಇಂಚ್ ಚೆಸ್ಟ್ ಮೆಜರ್ಮೆಂಟ್ ಇದೆ ಅಂದ್ರೆ 5.25 ಇಂಚು ಶೋಲ್ಡರ್ ಮೆಜರ್ಮೆಂಟ್ ನ ನಾವು ಮಾರ್ಕ್ ಮಾಡ್ಕೋಬಹುದು. ಸೊ ಇಲ್ಲಿ ನಾನು ಇವಾಗ 5 ಇಂಚ್ ಅಷ್ಟೇ ಇಡ್ತಾ ಇದ್ದೇನೆ. ಹಂಗೆ ಇದೇ 5 ಇಂಚು ಡೌನಿಂಗ್ ಕೂಡ ಮಾರ್ಕ್ ಮಾಡ್ತಾ ಇದ್ದೇನೆ. ಲಾಸ್ಟ್ ಟೈಮ್ 30 ಇಂಚ್ ಚೆಸ್ಟ್ ಮೆಜರ್ಮೆಂಟ್ ನಲ್ಲಿ ನಾನು ತಿಳಿಸ್ಕೊಟ್ಟಿದ್ನಲ್ಲ, ಅದರಲ್ಲಿ 5 ಇಂಚು ಶೋಲ್ಡರ್ 5 ಇಂಚು ಆರ್ಮೋಲ್ ಡೌನಿಂಗ್ ಗೆ ತೋರಿಸಿದ್ದೆ. ಸೊ ಇದರಲ್ಲಿ ಕೂಡ ನಾವು ಅದೇ ತರನೇ ಮಾಡಬಹುದು. ಅಥವಾ ಕರೆಕ್ಟ್ ಆಗಿ ಮೆಜರ್ಮೆಂಟ್ ಪ್ರಕಾರನೇ ನೀವು ಕಟ್ ಮಾಡ್ತೇನೆ ಅಂದ್ರೆ 32 ಇಂಚ್ ಇದ್ರೆ 5.25 ಇಂಚ್ ನಾವು ಮಾರ್ಕ್ ಮಾಡಬಹುದು. 33 ಇಂಚ್ ಇದ್ರೆ 5.25 ಇಂಚಿಗೆ ಮಾರ್ಕ್ ಮಾಡಬಹುದು. ಈ ತರ ಇದಕ್ಕೊಂದು ಲೈನ್ ಹಾಕ್ತೀನಿ. ಇಲ್ಲಿ ಕೂಡ ಕರೆಕ್ಟ್ ಆಗಿ 5 ಇಂಚ್ ಈ ತರ ಮಾರ್ಕ್ ಮಾಡ್ಕೋಬೇಕು. ಇದಾದ್ಮೇಲೆ ಇದಕ್ಕ ಬಾಕ್ಸ್ ಲೈನ್ ಹಾಕ್ತೀನಿ. ಇಲ್ಲಿ ಯಾಕೆ ನಾನು 5 ಇಂಚ್ ಅಷ್ಟೇ ಮಾರ್ಕ್ ಮಾಡಿದ್ದೀನಿ ಅಂದ್ರೆ ಇಲ್ಲಿ ಇನ್ನೊಂದು 1/4 ಇಂಚ್ ಏನಿರುತ್ತಲ್ಲ, ಇನ್ನೊಂದು 1/4 ಇಂಚಿಂದ ನಮಗೇನು ಅಷ್ಟೊಂದು ವ್ಯತ್ಯಾಸ ಆಗಂಗಿಲ್ಲ. ಬಟ್ ಇನ್ನ 1/4 ಇಂಚ್ ನಾವು ಹಿಂದ್ಗಡೆ ನಾವು ಮಾರ್ಕ್ ಮಾಡೋದ್ರಿಂದ ಈ ಫಿನಿಶಿಂಗ್ ಏನಿರುತ್ತೆ ಶೋಲ್ಡರ್ ಸೈಡ್ ಇನ್ನ ಕರೆಕ್ಟ್ ಆಗಿ ಪರ್ಫೆಕ್ಟ್ ಆಗಿ ನೀಟ್ ಆಗಿ ಕೂಡುತ್ತೆ. 1/4 ಇಂಚ್ ಅಷ್ಟೇ ಹೆಚ್ಚು ಕಡಿಮೆ ಇದ್ರೆ ನಾವು ಈ ತರ ಮಾರ್ಕ್ ಮಾಡ್ಕೋಬಹುದು. ಅರ್ಧ ಇಂಚು 3/4 ಇಂಚ್ ಎಲ್ಲ ಇದ್ರೆ ನಾವು ಈ ತರ ಮಾಡ್ಕೊಳಕ್ ಬರಂಗಿಲ್ಲ. ಅವಾಗ ನಾವು ಎಷ್ಟು ಕರೆಕ್ಟ್ ಆಗಿ ಬಂದಿರುತ್ತೆ ಅಷ್ಟನ್ನೇ ಇಡಬೇಕು. ಸೊ ಈ ಪಾಯಿಂಟ್ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಇಷ್ಟ ಆದ್ಮೇಲೆ ಇವಾಗ ಇದರಲ್ಲಿ 5 ಇಂಚ್ ಇದೆ ಅಲ್ಲ, ಈ 5 ಇಂಚಿನಲ್ಲಿ 2 ಭಾಗ ಮಾಡ್ಬೇಕು. 2 ಭಾಗ ಮಾಡಿದ್ರೆ ಒಂದ್ ಸೈಡ್ ಇಂದ ಬಂದು ಶೋಲ್ಡರ್, ಒಂದ್ ಸೈಡ್ ಇಂದ ಬಂದು ನೆಕ್ ಬಿಡ್ತು. ನೆಕ್ಸ್ಟ್ 32 ಇಂಚ್ ಚೆಸ್ಟ್ ಮೆಜರ್ಮೆಂಟ್ ಇದೆ, 33 ಇಂಚ್ ಚೆಸ್ಟ್ ಮೆಜರ್ಮೆಂಟ್ ಇದೆ ಅಂದ್ರೆ ಈ ಬ್ಲೌಸಿಗೆ ಬ್ಯಾಕ್ ಡೀಪ್ ಬಂದು ಮೇಲ್ಗಡೆ ಶೋಲ್ಡರ್ ಜಾಯಿಂಟ್ ನ ಸೇರಿಸಿಕೊಂಡು 10ರಿಂದ 10.25 ಇಂಚ್ ವರೆಗೂ ಇಟ್ಕೋಬಹುದು. 10 ಇಂಚ್ ಇಟ್ಕೊಂಡ್ರೆ ಕರೆಕ್ಟ್ ಆಗಿ ಬರುತ್ತೆ. 10.25 ಇಂಚ್ ಇಟ್ಕೊಂಡ್ರೆ ಒಂದ್ ಸ್ವಲ್ಪ ಜಾಸ್ತಿ ಅನ್ಸುತ್ತೆ. ನೀವು ನೋಡ್ಕೊಂಡು ನಿಮಗೆ ಎಷ್ಟು ಬೇಕು ನೀವು ಅಷ್ಟು ಇಟ್ಕೋಬಹುದು ಈ ಮೆಜರ್ಮೆಂಟ್ ಗೆ. ಈ ತರ ಆಮೇಲೆ ಇದರಲ್ಲಿ ನಿಮಗೆ ಇನ್ನೊಂದು ಪಾಯಿಂಟ್ ಏನ್ ಹೇಳ್ಬೇಕಂದ್ರೆ, ಇಲ್ಲಿ ನಾನು ಇವಾಗ 10 ಅಥವಾ 10.25 ಇಂಚು ಇಟ್ಕೋಬಹುದು ಅನ್ಕೊಂಡೆ. ಬಟ್ ನಿಮಗೆ ಇಲ್ಲಿ 11 ಇಂಚ್ ಬೇಕಾಗಿತ್ತು ಅನ್ಕೊಳ್ರಿ, ಇನ್ನೊಂದ್ ಸ್ವಲ್ಪ ಜಾಸ್ತಿ ಬೇಕಾಗಿತ್ತು ಅನ್ಕೊಳ್ರಿ. ಅವಾಗ ಈ ಶೋಲ್ಡರ್ ನ ಒಂದ್ ಸ್ವಲ್ಪ ಕಡಿಮೆ ಇಡೋದ್ರಿಂದ ಇಲ್ಲಿ ಏನು ಶೋಲ್ಡರ್ ಡ್ರಾಪ್ ಆಗ್ತೈತಲ್ಲ, ಶೋಲ್ಡರ್ ಡ್ರಾಪ್ ಆಗೋದು ಕಡಿಮೆ ಆಗುತ್ತೆ. ಕಡಿಮೆ ಆಗುತ್ತಂದ್ರೆ ಪೂರ್ತಿ ಕರೆಕ್ಟ್ ಆಗಿ ಕೂಡುತ್ತೆ. ಯಾಕಂದ್ರೆ ಇಲ್ಲಿ ಶೋಲ್ಡರ್ ನಮಗೆ ಹಿಂದಕ್ಕೆ ಹೋಗುತ್ತೆ ಇನ್ನೊಂದ್ ಸ್ವಲ್ಪ. ಇಲ್ಲಿ 5.25 ಇಂಚ್ ತಗೊಳೋದನ್ನ ನಾವು ಇಲ್ಲಿ 5 ಇಂಚ್ ತಗೊಂಡಾಗ ಇಲ್ಲಿ ಅರ್ಧ ಇಂಚು ಶೋಲ್ಡರ್ ಏನಿರುತ್ತೆ ಹಿಂದಕ್ಕೆ ಹೋಗುತ್ತೆ. ಹಿಂದಕ್ಕೆ ಹೋದಾಗ ಈ ಶೋಲ್ಡರ್ ಏನಿರುತ್ತೆ ಕರೆಕ್ಟ್ ಆಗಿ ಭುಜದ ಮೇಲೆ ಕರೆಕ್ಟ್ ಆಗಿ ಕೂಡುತ್ತೆ. ಅವಾಗ ಇಲ್ಲಿ ಶೋಲ್ಡರ್ ಡ್ರಾಪ್ ಬರಂಗಿಲ್ಲ. ಸೊ ಇದು ಒಂದು ರೀಸನ್ ಆಗುತ್ತೆ ಈ ಬ್ಲೌಸ್ ನ ಈ ತರ ನಾವು ಕಟಿಂಗ್ ಮಾಡಕ. ಹಾಗಾಗಿ ಶೋಲ್ಡರ್ ಮೆಜರ್ಮೆಂಟ್ ನಲ್ಲಿ ಚೆಸ್ಟ್ ಮೆಜರ್ಮೆಂಟ್ ಎಷ್ಟಿರುತ್ತಲ್ವಾ, ಇವಾಗ 32 ಇಂಚು 33 ಇಂಚ್ ಇದೆಯಲ್ಲ, ಅದರಲ್ಲಿ ನಾವು 6 ಭಾಗ ಮಾಡ್ಕೋಬೇಕು. 6 ಭಾಗ ಮಾಡಿದ್ರೆ ಒಂದು ಭಾಗ ಬಂದು ಶೋಲ್ಡರ್, ಒಂದು ಭಾಗ ಬಂದು ಆರ್ಮೋಲ್ ಡೌನಿಂಗ್. ಇವಾಗ 32 ಇಂಚಿನಲ್ಲಿ 6 ಭಾಗ ಮಾಡಿದಾಗ ನಮಗೆ ಇಲ್ಲಿ ಒಂದು 5.25 ಇಂಚ್ ನಾವಿಲ್ಲಿ ಮಾರ್ಕ್ ಮಾಡ್ಕೋಬಹುದು. 33 ಇಂಚಿನ 6 ಭಾಗ ಮಾಡಿದಾಗ 5.25 ಇಂಚ್ ಅಂದ್ರೆ ಕರೆಕ್ಟ್ ಆಗಿ 5.25 ಇಂಚ್ ಬರಂಗಿಲ್ಲ, 1 ಪಾಯಿಂಟ್ ಹೆಚ್ಚು ಕಡಿಮೆ ಬರುತ್ತೆ. ನಾವಿಲ್ಲಿ 5.25 ಇಂಚಿಗೂ ಮಾರ್ಕ್ ಮಾಡ್ಕೋಬಹುದು. ಅಥವಾ ನೀವು 1/4 ಇಂಚ್ ಬಿಟ್ಟು ಜಸ್ಟ್ 5 ಇಂಚಿಗೆ ಮಾರ್ಕ್ ಮಾಡ್ಕೊಂಡ್ರು ಕೂಡ ಇನ್ನ ಕರೆಕ್ಟ್ ಆಗಿ ಫಿಟ್ಟಿಂಗ್ ಕೊಡುತ್ತೆ. ನೀವೇನಾದ್ರೂ ನೆಕ್ ಜಾಸ್ತಿ ಇಟ್ಕೊಂಡ್ರು ಕೂಡ ಇಲ್ಲಿ ಶೋಲ್ಡರ್ ಡ್ರಾಪ್ ಅನ್ನೋದು ಆಗಂಗಿಲ್ಲ. ಸೊ ಇಷ್ಟು ಪಾಯಿಂಟ್ಸ್ ಇರುತ್ತೆ. ಈ ಮೆಜರ್ಮೆಂಟ್ ಪ್ರಕಾರ ನೀವು ನೆಕ್ ಇಡ್ತೇನೆ ಅಂದ್ರೆ ಈ ಶೋಲ್ಡರ್ ಜಾಯಿಂಟ್ ನ ಸೇರಿಸ್ಕೊಂಡು ಒಂದು 10ರಿಂದ 10.25 ಇಂಚು ಇಡಬಹುದು. ಸೊ ನೆಕ್ಸ್ಟ್ ಇದಾದ್ಮೇಲೆ ಇವಾಗ 32 ಇಂಚಿನ 4 ಭಾಗ ಮಾಡ್ಬೇಕಾಗತ್ತೆ. ಚೆಸ್ಟ್ ಪಾಯಿಂಟ್ ನ ನಾವು ಮಾರ್ಕ್ ಮಾಡ್ಬೇಕಂದ್ರೆ 32 ಇಂಚ್ ಎಲ್ಲಿಗೆ ಅಲ್ಲಿಗೆ ಈ ತರ ಒಂದು ಫೋಲ್ಡ್ ಮಾಡ್ಕೊಂಡು ಇನ್ನೊಂದು ಫೋಲ್ಡ್ ಮಾಡ್ಕೋಬೇಕು. ಒಂದ್ ಸೈಡ್ ಇಂದ ಎಷ್ಟು ಬರುತ್ತೆ, 8 ಇಂಚ್ ಬರುತ್ತಲ್ಲ, ಈ 8 ಇಂಚ್ನ ಇಲ್ಲಿ ಮಾರ್ಕ್ ಮಾಡ್ಕೋಬೇಕು. 8 ಇಂಚು ಇದಕ್ಕ ಅರ್ಧ ಇಂಚ್ ಎಕ್ಸ್ಟ್ರಾ. ಯಾಕಂದ್ರೆ ಇದು ನಾವು ಬಾಡಿ ಫಿಟ್ಟಿಂಗ್ ಹೊಲಿತಾ ಇರೋದಲ್ವಾ, ಬ್ಲೌಸ್ ನಲ್ಲಿ ಅಳತೆ ತಗೊಂಡಿರಂಗಿಲ್ಲ, ಬಾಡಿ ಮೆಜರ್ಮೆಂಟ್ ಗೆ ಹೊಲಿತಾ ಇರ್ತೀವಿ. ಸೊ ಹಂಗಾಗಿ ಇದಕ್ಕ ಅರ್ಧ ಇಂಚ್ ಎಕ್ಸ್ಟ್ರಾ ಸೇರಿಸಿ ಮಾರ್ಕ್ ಮಾಡ್ಕೋಬೇಕು. ನೆಕ್ಸ್ಟ್ ಇದಾದ್ಮೇಲೆ ಸೊಂಟದ ಸುತ್ತಳತೆ. ಸೊಂಟದ ಸುತ್ತಳತೆಯಲ್ಲಿ ಈ ಮೆಜರ್ಮೆಂಟ್ ಪ್ರಕಾರ ಅಂದ್ರೆ ಒಂದು 26-27 ಇಂಚು ಸೊಂಟದ ಸುತ್ತಳತೆ ಇರುತ್ತೆ. ಇವಾಗ 26 ಇಂಚು ಸೊಂಟದ ಸುತ್ತಳತೆ ಇದೆ ಅಂದ್ರೆ ಅದನ್ನು ಕೂಡ ನಾವು 4 ಭಾಗ ಮಾಡ್ಬೇಕು. ಸೊಂಟದ ಸುತ್ತಳತೆ ಎಷ್ಟಾದ್ರೂ ಬಂದಿರ್ಲಿ, 26-27 ಇಂಚು ಬಂದಿರ್ಲಿ, 28 ಇಂಚ್ ಬಂದಿರ್ಲಿ, ಅದರಲ್ಲಿ ನಾವು 4 ಭಾಗ ಮಾಡಿ ಬಂದಿರೋ ಒಂದು ಭಾಗನ ಇಲ್ಲಿ ಮಾರ್ಕ್ ಮಾಡ್ಬೇಕು. 4 ಭಾಗ ಮಾಡಿದ್ರೆ ಇಲ್ಲಿ ಇವಾಗ 6.25 ಇಂಚ್ ಬರ್ತಾ ಇದೆ. ಈ 6.25 ಇಂಚ್ಗೆ ಇನ್ನೂ 1 ಇಂಚು ಎಕ್ಸ್ಟ್ರಾ ಸೇರಿಸಬೇಕು. ಯಾಕಂದ್ರೆ ಇದು ಈ ಹಿಂದಿನ ಭಾಗದ ಟಕ್ಸ್ ಮಾರ್ಕ್ ಮಾಡಕ ಇಲ್ಲಿಂದ ಇಲ್ಲಿಗೆ ಇವಾಗ ಸ್ಟ್ರೇಟ್ ಲೈನ್.
ಈ ತರ ಸ್ಟ್ರೇಟ್ ಲೈನ್ ಹಾಕಿ ಮುಂದ್ಗಡೆ ಎಕ್ಸ್ಟ್ರಾ ಬಟ್ಟೆಗೆ ಲೈನ್ ಹಾಕೋಬೇಕು. ನೆಕ್ಸ್ಟ್ ಈ ಶೋಲ್ಡರ್ ಮಧ್ಯದಲ್ಲಿ ಸ್ಕೇಲ್ ಇಟ್ಟು ಇಲ್ಲಿ ಈ ಮೆಜರ್ಮೆಂಟ್ ಪ್ರಕಾರ ಇಲ್ಲಿ ಒಂದು 3 ಇಂಚು ಹಿಂದಿನ ಭಾಗದ ಟಕ್ಸ್ ಇದ್ರೆ ಸರಿ ಹೋಗುತ್ತೆ. ಹಿಂದಿನ ಭಾಗದ ಟಕ್ಸ್ ಇಂದು ಮಾರ್ಕ್ ಈ ಶೋಲ್ಡರ್ ಮಧ್ಯದಲ್ಲಿ. ನೆಕ್ಸ್ಟ್ ಇಲ್ಲಿ ಇವಾಗ ನಾವು ಆರ್ಮೋಲ್ದು ಶೇಪ್ ತೆಗಿಬೇಕು. ಆರ್ಮೋಲ್ದು ಶೇಪ್ ತೆಗಿಬೇಕಂದ್ರೆ ನಾನು ಆಲ್ರೆಡಿ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ 30 ಇಂಚು ಚೆಸ್ಟ್ ಮೆಜರ್ಮೆಂಟ್ಗೆ ಈ ಮೂಲೆಯಿಂದ 1 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು ಅಂತ. ಇದಕ್ಕೂ ಅಷ್ಟೇ, ಈ ಮೆಜರ್ಮೆಂಟ್ಗೂ ಅಷ್ಟೇ 32 ಇಂಚು 33 ಇಂಚ್ ಇದ್ರು ಕೂಡ ಈ ಮೆಜರ್ಮೆಂಟ್ ಕೂಡ ನಾವು ಇಲ್ಲಿ 1 ಇಂಚಿಗೆ ಮಾರ್ಕ್ ಮಾಡ್ಕೋಬಹುದು. ಇಲ್ಲಿನ ಈ ತರ ಮಾರ್ಕ್ ಮಾಡ್ಕೊಂಡು ಇದನ್ನ ಶೇಪ್ ತೆಗಿಬೇಕು. ಈ ತರ ರೌಂಡ್ ಶೇಪ್ ತೆಗಿಬೇಕು. ಇದನ್ನ ನಾವು ಒಂದೇ ಟೈಮ್ ತಿದ್ದಿ ಬಿಟ್ಬಿಡ್ಬೇಕಂತ ಏನಿಲ್ಲ. ಈ ಶೇಪ್ ಕರೆಕ್ಟ್ ಆಗಿ ಕೂಡ್ಬೇಕು. ನಾವು ಅಲ್ಲಿವರೆಗೂ ಇದನ್ನ ನಾವು ತಿದ್ದಬಹುದು. ಈ ತರ ಈ ಕರೆಕ್ಟ್ ಶೇಪ್ ಆಗಿ ನಮಗೆ ಈ ತರ ಕೂಡುವರೆಗೂ ನಾವು ಇದನ್ನ ತಿದ್ದಬಹುದು. ಸೊ ಇವಾಗ ಇದನ್ನ ಚೆಕ್ ಮಾಡ್ಕೋಬೇಕು. ಈ 32 ಇಂಚ್ ಚೆಸ್ಟ್ ಮೆಜರ್ಮೆಂಟ್ ಇದೆ ಅಂದ್ರೆ ಈ ಮೆಜರ್ಮೆಂಟ್ ಪ್ರಕಾರ ನಮಗೆ ಶೋಲ್ಡರ್ ಅನ್ನೋದು ಆರ್ಮೋಲ್ ಅನ್ನೋದು 13.5 14 ಇಂಚ್ ಬರುತ್ತೆ. ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ 30 ಇಂಚ್ ಚೆಸ್ಟ್ ಮೆಜರ್ಮೆಂಟ್ ಇದ್ದಾಗ ಹೇಳಿದ್ನಲ್ಲ, ಸೇಮ್ ಅದೇ ತರ ಇದರಲ್ಲೂ ಕೂಡ ಏನಂದ್ರೆ 1/4 ಇಂಚು ಅರ್ಧ ಇಂಚ್ ಅಷ್ಟೇ ಹೆಚ್ಚು ಕಡಿಮೆ ಬರುತ್ತೆ. 13.5 14.5 ಇಂಚು ಕೂಡ ಬರಬಹುದು. ಇಲ್ಲಿ ನಾವೀಗ ಎಷ್ಟು ಬರುತ್ತೆ ನೀವು ಅಳತೆ ತಗೊಂಡಿರ್ತೀರಲ್ಲ ಅದರಲ್ಲಿ ಎಷ್ಟು ಬರುತ್ತೆ ಇಲ್ಲಿ ಚೆಕ್ ಮಾಡ್ಕೋಬೇಕು. ಇಲ್ಲಿಗೆ ಕರೆಕ್ಟ್ ಆಗಿ ನೀವು ಅಳತೆ ತಗೊಂಡಿರುವಂತ ಮೆಜರ್ಮೆಂಟ್ ಇಲ್ಲಿ ಬರಬೇಕು. ಇಲ್ಲಿ ಮೇಲ್ಗಡೆ ಅರ್ಧ ಇಂಚ್ ಬಿಡಬೇಕು, ಈ ಕಡೆ ಅರ್ಧ ಇಂಚ್ ಬಿಡಬೇಕು. ಯಾಕಂದ್ರೆ ಇದು ಬಂದು ತೋಳ್ ಜಾಯಿಂಟಿಗೆ ಹೋಗುತ್ತೆ. ಅಷ್ಟು ಬಿಟ್ಟು ಇದನ್ನ ಚೆಕ್ ಮಾಡ್ಕೋಬೇಕು. ಇವಾಗ ಸೊ ಇವಾಗ ಇದು ಕರೆಕ್ಟ್ ಆಗಿ ಬರ್ತಾ ಇದೆ. 14 ಇಂಚ್ ಬರ್ಬೇಕಾಗಿತ್ತು. ಇದರಲ್ಲಿ ಇವಾಗ 1/4 ಇಂಚ್ ಅಷ್ಟೇ ಜಾಸ್ತಿ ಬರ್ತಾ ಇದೆ. 1/4 ಇಂಚ್ ಜಾಸ್ತಿ ಬಂದ್ರೆ ಇಲ್ಲಿ ಏನ್ ಮಾಡ್ತೀನಿ ನಾನು ಒಂದ್ ಸ್ವಲ್ಪ ಮೇಲ್ಗಡೆ ಕಟ್ ಮಾಡ್ಕೊಂತೀನಿ. ಮೇಲ್ಗಡೆ ಕಟ್ ಮಾಡ್ಕೊಂಡ ಇದು ಕರೆಕ್ಟ್ ಆಗಿ ನಮಗೆ ಎಷ್ಟು ಬೇಕೋ ಇಷ್ಟು ಇಲ್ಲಿ ಬರುತ್ತೆ. ಸೊ ಇದಾದ್ಮೇಲೆ ಇಲ್ಲಿ ನಾವ್ ಇವಾಗ ಏನ್ ಮಾಡಿದೀವಿ, ಶೋಲ್ಡರ್ ನಲ್ಲಿ 2 ಭಾಗ ಮಾಡಿದೀವಿ. 5 ಇಂಚ್ ತಗೊಂಡಿದೀವಿ. 5 ಇಂಚ್ ನಲ್ಲಿ 2 ಭಾಗ ಮಾಡಿದೀವಿ. 1 ಇಂಚು ಶೋಲ್ಡರ್ ಗೆ, ಇನ್ನೊಂದು ಇಂಚು ನೆಕ್ ಬಿಡ್ತೀವಿ. ಈ ನೆಕ್ ಬಿಡ್ತಿಗೆ 2.5 ಇಂಚ್ ಏನ್ ಮಾರ್ಕ್ ಮಾಡಿದೀವಲ್ಲ ಇದ್ರ ಒಳಗಡೆ ನಾವು ಮಾರ್ಕ್ ಮಾಡ್ಕೋಬೇಕು. ನೆಕ್ ಶೇಪ್ ನ ಈ ತರ 1/4 ಇಂಚು ಒಳಗಡೆ ಶೇಪ್ ನ ಮಾರ್ಕ್ ಮಾಡ್ಕೋಬೇಕು. ಈ ತರ ನೀವು ಒಳಗಡೆ ಶೇಪ್ ಮಾರ್ಕ್ ಮಾಡ್ಕೊಳಂಗಿಲ್ಲ ಅಂದ್ರೆ ಇಲ್ಲಿ ನಿಮಗೆ ನೆಕ್ ಬಿಡ್ತು ಕರೆಕ್ಟ್ ಆಗಿ ಎಷ್ಟು ಬೇಕು ಅಷ್ಟೇ ನೀವು ಮಾರ್ಕ್ ಮಾಡ್ಕೋಬಹುದು. ಅಂದ್ರೆ ಇಲ್ಲಿ ಇವಾಗ 2.5 ಇಂಚ್ ಇದೆ. ಇಲ್ಲಿ ನಿಮಗೆ 2 ಇಂಚ್ ಅಷ್ಟೇ ನೆಕ್ ಬಿಡ್ತಿರ್ಬೇಕು. ಅಂದ್ರೆ 2 ಇಂಚ್ಗಷ್ಟೇ ನೆಕ್ ಬಿಡ್ತು ಮಾರ್ಕ್ ಮಾಡ್ಕೊಂಡು ಅದ್ರ ಮೇಲೆನೆ ಈ ತರ ಮಾರ್ಕ್ ಮಾಡ್ಕೋಬಹುದು. ಇಲ್ಲಾಂದ್ರೆ ಈ ತರ ಕೂಡ ಮಾಡಬಹುದು. ಇಲ್ಲಿ ನಾನು ಯಾವಾಗ್ಲೂ ನಿಮಗೆ ಹೇಳ್ತೀನಿ, ಇಲ್ಲಿ ಬಂದಾಗ ಒಳಗಡೆ ಇರಬೇಕು. ಇಲ್ಲಿ ಬಂದಾಗ ಬೇಕಂದ್ರೆ ನೀವು ಒಂದು ಅರ್ಧ ಇಂಚು ಇಲ್ಲಿ ಬ್ರಾಡ್ ನ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೋಬಹುದು. ಮಾರ್ಕ್ ಮಾಡ್ಕೊಂಡು ಇದಕ್ಕೆ ಶೇಪ್ ತೆಗಿಬಹುದು. ಈ ತರ ಮಾರ್ಕ್ ಮಾಡ್ಕೋಬಹುದು. ಸೊ ಇಷ್ಟ ಅಂದ್ರೆ ಬ್ಯಾಕ್ ಸೈಡ್ ಪಾರ್ಟ್ ಕಂಪ್ಲೀಟ್ ಆಗುತ್ತೆ. 32 ಇಂಚು 33 ಇಂಚು ಚೆಸ್ಟ್ ಮೆಜರ್ಮೆಂಟ್ ಇದ್ರೆ ಬ್ಯಾಕ್ ಸೈಡ್ ಪಾರ್ಟ್ ಇಷ್ಟಿರುತ್ತೆ. ಬ್ಯಾಕ್ ಸೈಡ್ ಪಾರ್ಟ್ ನಲ್ಲಿ ನಾವ್ ಏನೇನ್ ಮಾರ್ಕಿಂಗ್ ಮಾಡ್ಕೊಂಡಿರ್ತೇವೋ ಇದನ್ನ ಕಟ್ ಮಾಡಿದಾದ್ಮೇಲೆ ಮುಂದಿನ ಭಾಗದಲ್ಲಿ ನಮಗೆ ಈಸಿ ಆಗ್ಬಿಡುತ್ತೆ. ಯಾಕಂದ್ರೆ ಏನೇನ್ ಮಾರ್ಕಿಂಗ್ಸ್ ಎಲ್ಲ ಇರ್ತವೆ ಇದ್ರ ಮೇಲೆ ಆಲ್ಮೋಸ್ಟ್ ಹಾಕ್ಬಿಟ್ಟಿರ್ತೀವಿ. ಇನ್ನೇನ್ ಮುಂದಂದ್ರೆ ಟಕ್ಸ್ ಮಾರ್ಕಿಂಗ್ಸ್ ಮಾಡ್ಕೋಬೇಕಾಗುತ್ತೆ. ಅಷ್ಟು ಮಾತ್ರ ನಮಗಿರುತ್ತೆ. ಹಾಗಾಗಿ ಬ್ಯಾಕ್ ಸೈಡ್ ಪಾರ್ಟ್ ನಲ್ಲಿ ತುಂಬಾನೇ ಇಂಪಾರ್ಟೆಂಟ್. ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ವಿಡಿಯೋ ನೋಡ್ಬೇಕಷ್ಟೇ. ಇಷ್ಟ ಆದ್ರೆ ಇದು ಕಟಿಂಗ್ ಮಾಡ್ಬೇಕು. ಇವಾಗ ಇಷ್ಟ ಆದ್ಮೇಲೆ ಈ ಬ್ಯಾಕ್ ಲೆಂತ್ ಇಲ್ಲಿ ಅರ್ಧ ಇಂಚ್ ಮಾರ್ಕ್ ಮಾಡಿದೀವಲ್ಲ ಇಲ್ಲೊಂದು ನಾಚ್ ಹಾಕೋಬೇಕು. ಇಲ್ಲಿ ಚೆಸ್ಟ್ ಪಾಯಿಂಟ್ ಇಂದ ಒಂದು ನಾಚ್ ಹಾಕೋಬೇಕು. ಮತ್ತೆ ಈ ಶೋಲ್ಡರ್ ಸೈಡ್ ಒಂದು ನಾಚ್ ಹಾಕೋಬೇಕು. ಈ ತರ ನಾಚ್ ಹಾಕೊಂಡು ಮುಂದಿನ ಭಾಗದ ಕಟ್ ಮಾಡುವಾಗ ಈ ಓಪನ್ ಇರುತ್ತಲ್ಲ ಈ ಓಪನ್ ಇರೋದು ನಿಮ್ ಎದುರುಗಡೆ ಹಾಕೋಬೇಕು. ನಿಮ್ ಸೈಡ್ ಇರ್ಬೇಕು. ಇಲ್ಲಿ ಏನಿರುತ್ತಲ್ಲ ಈ ಶೇಪ್ ಇಲ್ಲಿ ಇದನ್ನ ಹಾಕ್ಬೇಕು. ಬ್ಯಾಕ್ ಸೈಡ್ ಪಾರ್ಟ್ ಇಂದ ಕಟ್ ಮಾಡಿರ್ತಾರಲ್ಲ ಇಲ್ಲಿ ಇದನ್ನ ಹಾಕ್ಬೇಕು. ಹಾಕಿ ಇಲ್ಲಿ ಬ್ಯಾಕ್ ಲೆಂತಿಗೆ ಇಲ್ಲಿ ಅರ್ಧ ಇಂಚ್ ಬಿಟ್ಟಿದ್ದೀರಲ್ಲ ಇಲ್ಲಿ ಒಂದು ಮಾರ್ಕ್ ಮಾಡ್ಕೋಬೇಕು.
ಇಲ್ಲೊಂದು ಮಾರ್ಕು, ಇಲ್ಲೊಂದು ಮಾರ್ಕು, ಮತ್ತೆ ಆರ್ಮೋಲ್ದು ಶೇಪ್ ಇಲ್ಲೇ ಮಾರ್ಕ್ ಮಾಡ್ಕೋಬಹುದು. ಮಾರ್ಕ್ ಮಾಡ್ಕೋಬಹುದಲ್ಲ, ಇಲ್ಲೇ ಮಾರ್ಕ್ ಮಾಡ್ಬೇಕು. ಇಲ್ಲಿ ನಾವು ಹಾಕಿರ್ತೇವಲ್ಲ ಇದ್ರ ಮೇಲೆ ಹಿಂಗೇನೆ ಮಾರ್ಕ್ ಆರ್ಮೋಲ್ದು ಶೇಪ್ ನ ಮಾರ್ಕ್ ಮಾಡ್ಕೊಂಡ್ಬಿಡ್ಬೇಕು. ಈ ಕಡೆ ಸೈಡ್ ಇಂದ ಎಕ್ಸ್ಟ್ರಾ ಬಟ್ಟಿದ್ದು ಮಾರ್ಕ್ ಮಾಡ್ಕೋಬೇಕು. ಮತ್ತೆ ಶೋಲ್ಡರ್ ಮಾರ್ಕಿಂಗು ಇಲ್ಲಿ ಕೂಡ ಮಾಡಬೇಕು. ನೆಕ್ ವಿಡ್ತ್ ಕೂಡ ಮಾರ್ಕ್ ಮಾಡ್ಕೋಬೇಕು. ಸೊ ಹಂಗೇನೆ ಸ್ಕೇಲ್ ಈ ಕಡೆ ಇಟ್ಕೊಂಡು ಈ ಕಡೆ ಸೈಡ್ ಇಂದ ಕೂಡ ಮಾರ್ಕ್. ಇಷ್ಟಾದ್ಮೇಲೆ ಈ ಮುಂದಿನ ಭಾಗದ್ದು ಸಾರಿ ಈ ಹಿಂದಿನ ಭಾಗದ ಏನಿದೆ ಇದನ್ನ ತೆಗೆದ್ಬಿಡ್ಬೇಕು ಹೊರಗಡೆ. ಹೊರಗಡೆ ತೆಗೆದು ಇಲ್ಲಿಂದ ಇದಕ್ಕೆ ಸ್ಟ್ರೇಟ್ ಆಗಿ ಲೈನ್ ಹಾಕ್ಬೇಕು. ಲೈನ್ ಹಾಕೊಂಡು ಇದ್ ಬೇಕಂದ್ರೆ ಇನ್ನೊಂದ್ ಸ್ವಲ್ಪ ನೀಟಾಗಿ ಇಲ್ಲಿ ಮಾರ್ಕ್ ಮಾಡ್ಕೋಬಹುದು ನಾವು. ಚೆಸ್ಟ್ ಪಾಯಿಂಟ್. ಇಷ್ಟಾದ್ಮೇಲೆ ಮುಂದಿನ ಭಾಗದ್ದು ನೆಕ್ ಡೀಪ್ ನ ಮಾರ್ಕ್ ಮಾಡ್ಕೋಬಹುದು. 32 ಇಂಚು 33 ಇಂಚು ಚೆಸ್ಟ್ ಮೆಜರ್ಮೆಂಟ್ ಇದೆ ಅಂದ್ರೆ ಮೇಲ್ಗಡೆ ಶೋಲ್ಡರ್ ನ ಸೇರಿಸ್ಕೊಂಡು ನಾವು ಒಂದು 6.5-7 ಇಂಚ್ ವರೆಗೂ ಮುಂದಿನ ಭಾಗದ್ದು ಶೇಪ್ ನ ಸಾರಿ ನೆಕ್ ಡೀಪ್ ನ ಮಾರ್ಕ್ ಮಾಡ್ಕೋಬಹುದು. 6.5 ಇಂದ 7 ಇಂಚ್ ವರೆಗೂ, ಅದು ಕೂಡ ಮೇಲ್ಗಡೆ ಶೋಲ್ಡರ್ ಜಾಯಿಂಟ್ ನ ಸೇರಿಸ್ಕೊಂಡು. ಶೋಲ್ಡರ್ಗೋಸ್ಕರ ಅರ್ಧ ಇಂಚ್ ಬಿಟ್ಟಿರ್ತೇವಲ್ಲ, ಆ ಅರ್ಧ ಇಂಚು ಸೇರಿಸ್ಕೊಂಡು 6.5 ಅಥವಾ 7 ಇಂಚು ಇಷ್ಟು ನಾವು ಮಾರ್ಕ್ ಮಾಡ್ಕೋಬಹುದು. ನೆಕ್ಸ್ಟ್ ಇದಕ್ಕೆ ಟಕ್ಸ್ ಪಾಯಿಂಟ್ ಬಂದು ಇಲ್ಲಿ ನಮಗೆ ಎಷ್ಟು ಬಂದಿತ್ತು ಚೆಸ್ಟ್ ಪಾಯಿಂಟ್ 8 ಇಂಚ್ ಬಂದಿತ್ತಲ್ಲ, ಈ ಶೋಲ್ಡರ್ ಮಧ್ಯದಲ್ಲಿ ಈ ತರ ಟೇಪ್ ಇಡಬೇಕು. 8 ಇಂಚಿಗೆ 1.5 ಇಂಚು ಎಕ್ಸ್ಟ್ರಾ ಸೇರಿಸಬೇಕು. ಇಲ್ಲಿ ಚೆಸ್ಟ್ ಪಾಯಿಂಟ್ ನಾವು 4 ಭಾಗ ಮಾಡಿದಾಗ 8 ಇಂಚ್ ಬಂದಿತ್ತಲ್ಲ, ಈ 8 ಇಂಚಿಗೆ 1.5 ಇಂಚು ಎಕ್ಸ್ಟ್ರಾ 8, 8.5, 9, 9.5 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ 8, 9.5 ಇಂಚ್. ಇಲ್ಲಿಂದ 2.5 ಇಂಚು ಟಕ್ಸ್ ಇರ್ಬೇಕಾಗ್ತೈತಿ. ಈ ಮೆಜರ್ಮೆಂಟ್ ಗೆ 2.5 ಇಂಚು ಟಕ್ಸ್, ಅರ್ಧ ಇಂಚು ಬಂದು ಈ ಕ್ರಾಸ್ ವೈಟ್ ಜಾಯಿಂಟ್ ಮಾಡಕ್ ಬೇಕಲ್ಲ, ಅದಕ್ಕೋಸ್ಕರ ಅರ್ಧ ಇಂಚು ಎಕ್ಸ್ಟ್ರಾ. ಮತ್ತೆ ಈ ಶೋಲ್ಡರ್ ಮಧ್ಯದಲ್ಲಿ ಈ ತರ ಸ್ಕೇಲ್ ಇಡಬೇಕು. ಸ್ಕೇಲ್ ಇಟ್ಟು ಇದಕ್ಕೆ ಸ್ಟ್ರೇಟ್ ಆಗಿ ಒಂದು ಲೈನ್ ಹಾಕ್ಬೇಕು. ಲೈನ್ ಹಾಕಿ ಈ ಕಡೆ 1 ಇಂಚು 30, 31, 32, 33, 34 ಇಂಚು ಇಷ್ಟು ಮೆಜರ್ಮೆಂಟ್ ಇದ್ದಾಗ ಈ 1 ಇಂಚು 1 ಇಂಚು ಇದನ್ನ ಮಾರ್ಕ್ ಮಾಡ್ಕೋಬಹುದು ನಾವು. ಸಾಕಾಗ್ತೈತೆ ಅಷ್ಟು ಮಾರ್ಕ್ ಮಾಡ್ಕೊಂಡ್ರೆ. ಇಷ್ಟು ಈ ತರ ಇದಕ್ಕ ಶೇಪ್. ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ 2 ಇಂಚ್ ಇದ್ರೆ ಸಾಕಾಗ್ತೈತಿ ಈ ಟಕ್ಸಿಂದು. ಆರ್ಮೋಲ್ ಸೈಡ್ ಇಂದು 2 ಇಂಚು, ಸೈಡ್ ಫಿಟ್ಟಿಂಗ್ ಸೈಡ್ ಇಂದು 2 ಇಂಚು. ಇಲ್ಲಿ ಬಂದು ಈ ಎರಡರ ಮಧ್ಯದಲ್ಲಿ ಈ ಲೈನ್ ಈ ಎರಡರ ಮಧ್ಯದಲ್ಲಿ ಈ ತರ ಇದನ್ನ ಲೈನ್ ಹಾಕ್ಬೋದು. ಇದು ಬಂದು ಟಕ್ಸ್ ಮಾರ್ಕಿಂಗ್ಸ್ ಮಾಡೋದು. ಈ ಮೆಜರ್ಮೆಂಟ್ ಗೆ ಈ ಟಕ್ಸ್ ಬಂದು ಮುಂದಿನ ಭಾಗದ್ದು 2.5 ಇಂಚ್ ಇದ್ರೆ ಸಾಕಾಗ್ತೈತಿ. ಅದಕ್ಕೊಂದು ಅರ್ಧ ಇಂಚ್ ಎಕ್ಸ್ಟ್ರಾ ಸೇರಿಸಿ 3 ಇಂಚು. ಇಲ್ಲಿಂದ ಇಲ್ಲಿ ಚೆಸ್ಟ್ ಮಾರ್ಕ್ ಏನ್ ಮಾಡಿರ್ತೇವಲ್ಲ 8 ಇಂಚು, 32 ಇಂಚ್ ನಲ್ಲಿ 4 ಭಾಗ ಮಾಡಿದ್ರೆ ಅಥವಾ 33 ಇಂಚ್ ನಲ್ಲಿ 4 ಭಾಗ ಮಾಡಿದಾಗ ಎಷ್ಟು ಬಂದಿರುತ್ತೆ ನೋಡ್ರಿ. ಆ ಒಂದು ಭಾಗಕ್ಕ ನಾವು ಇನ್ನ 1.5 ಇಂಚ್ ಎಕ್ಸ್ಟ್ರಾ ಸೇರಿಸಬೇಕು. 1.5 ಇಂಚ್ ಎಕ್ಸ್ಟ್ರಾ ಸೇರಿಸಿ ಈ ಶೋಲ್ಡರ್ ಜಾಯಿಂಟ್ ನ ಸೇರಿಸ್ಕೊಂಡು ಇಲ್ಲಿ ನಾವು ಅದನ್ನ ಮಾರ್ಕ್ ಮಾಡ್ಕೋಬಹುದು. ಮಾರ್ಕ್ ಮಾಡ್ಕೊಂಡು ಅಲ್ಲಿಂದ 2.5 ಇಂಚು ಟಕ್ಸ್ ಇಂದ ಉದ್ದ, ಅರ್ಧ ಇಂಚು ಕ್ರಾಸ್ ಬೆಲ್ಟ್ ಜಾಯಿಂಟ್ ಗೋಸ್ಕರ ಮಾರ್ಕ್ ಮಾಡ್ಕೊಂಡು ಈ ಶೇಪ್ ನ ಮಾರ್ಕ್ ಮಾಡ್ಕೋಬೇಕು. ಸೊ ಇಷ್ಟೊಂದು ಅರ್ಥ ಆಗಿದೆ ಅನ್ಕೊಂಡಿದೀನಿ. ನೆಕ್ಸ್ಟ್ ಸೇಮ್ ಇದಕ್ಕೂ ಕೂಡ ಕ್ರಾಸ್ ಬೆಲ್ಟ್ ಬಂದು ಅಷ್ಟೇ ಬೇಕಾಗುತ್ತೆ. ಲಾಸ್ಟ್ ವಿಡಿಯೋದಲ್ಲಿ ನಾವು ಕಟಿಂಗ್ ಮಾಡಿದ್ವಿಲ್ಲ, ಈ ಕಡೆ ಉಕ್ಸ್ ಪಟ್ಟಿ ಸೈಡ್ 2 ಇಂಚಿಗೆ ಈ ತರ ಮಾರ್ಕ್ ಮಾಡ್ಕೋಬೇಕು. ಸೈಡ್ ಫಿಟ್ಟಿಂಗ್ ಸೈಡ್ 1.5 ಇಂಚಿಗೆ ಮಾರ್ಕ್ ಮಾಡಬೇಕು. ಮಾರ್ಕ್ ಮಾಡಿ ಈ ಎಡ್ಜ್ ಇರುತ್ತಲ್ಲ ಮೂಲಿ, ಆ ಮೂಲಿಗೆ ಈ ತರ ಲೈನ್ ಹಾಕ್ಬೇಕು. ಈ ಕಡೆಯಿಂದ ಈ ಕಡೆ ಮೂಲಿಗೆ ಲೈನ್ ಹಾಕ್ಬೇಕು. ಕ್ರಾಸ್ ಬೆಲ್ಟ್ ಆಲ್ಮೋಸ್ಟ್ ಸೇಮೇ ಬರುತ್ತೆ. ಇನ್ನ ಮುಂದೆ ಹೋಗ್ತಾ ಹೋಗ್ತಾ ಒಂದು 40 ಇಂಚಿನ ಮೇಲೆ ಇದು ಒಂದ್ ಸ್ವಲ್ಪ ಕಡಿಮೆ ಆಗ್ತಾ ಹೋಗುತ್ತೆ. ಅಲ್ಲಿವರೆಗೂ ಈ ಕ್ರಾಸ್ ಬೆಲ್ಟ್ ಏನಿದೆ ಸೇಮ್ ಇರುತ್ತೆ.
ಬಟ್ ಈ ಟಕ್ಸ್ ಮಾರ್ಕಿಂಗ್ಸ್ ಮಾತ್ರ ಸ್ವಲ್ಪ ವೇರಿಯೇಷನ್ ಆಗ್ತಾ ಹೋಗುತ್ತೆ. ಅದನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಹಾಗಾಗಿ ಅಬ್ಸರ್ವ್ ಮಾಡಿ ಸ್ವಲ್ಪ ವಿಡಿಯೋ ನೋಡ್ರಿ. ಸೊ ನೆಕ್ಸ್ಟ್ ಬಂದು ಇವಾಗ ಮುಂದಿನ ಭಾಗದ ನೆಕ್ ಶೇಪ್. ಮುಂದಿನ ಭಾಗದ ನೆಕ್ ಶೇಪ್ ಬಂದು ಇಲ್ಲಿ ನಾನು ಯಾವಾಗ್ಲೂ ರೌಂಡ್ ತೋರಿಸ್ತೇನೆ ಅಲ್ವಾ. ಇವತ್ತು ನಿಮಗೊಂದ್ ಸ್ವಲ್ಪ ಈ ತರ ಸ್ಟಾರ್ ಶೇಪ್ ನಲ್ಲಿ ಅಥವಾ ಈ ತರ ಇನ್ನೊಂದ್ ಏನೇ ಒಂದ್ ಶೇಪ್ ತೋರಿಸ್ಬೇಕಂದ್ರೆ ಇಲ್ಲಿ ನೀವು ಇಲ್ಲಿಂದ ಒಂದ್ 4 ಇಂಚ್ ಅಷ್ಟು ಈ ತರ ಮಾರ್ಕ್ ಮಾಡ್ಕೊಡ್ರಿ. 4-4.5 ಇಂಚ್ ಅಷ್ಟು ಈ ತರ ಮಾರ್ಕ್ ಮಾಡ್ಕೊಡ್ರಿ. ಇಲ್ಲಿಂದ ಇಲ್ಲಿಗೆ ಈ ನೆಕ್ ವಿಡ್ತ್ ಎಷ್ಟಿದೆಯಲ್ಲ, ಈ ನೆಕ್ ವಿಡ್ತ್ ಗಿಂತ ನಿಮಗೆ ಇಲ್ಲಿ ಹೊರಗಡೆ ಎಷ್ಟು ಎಕ್ಸ್ಟ್ರಾ ಬಟ್ಟೆ ಬೇಕೋ ಅಷ್ಟು ಮಾರ್ಕ್ ಮಾಡ್ಕೋಬಹುದು. ಇದು ಇವಾಗ 2.5 ಇಂಚ್ ಇದೆ, ಇಲ್ಲಿ ನಾ 3.5 ಇಂಚಿಗೆ ಈ ತರ ಮಾರ್ಕ್ ಮಾಡ್ತೇನೆ. ಮಾರ್ಕ್ ಮಾಡ್ಕೊಂಡು ಇಲ್ಲಿ ನಾನು ಇದನ್ನ ನೆಕ್ ಶೇಪ್ ಈ ತರ ತೆಗಿತಾ ಇದ್ದೇನೆ. ಇಲ್ಲಿ ಬಂದಾಗ ನಾನು ಮತ್ತೆ 1/4 ಇಂಚ್ ಒಳಗಡೆನೆ ತಗೊಂತಾ ಇದ್ದೀನಿ. ಇಲ್ಲಿ ಬಂದಾಗ ಮಾತ್ರನೇ ನಾನು ಈ ತರ ಶೇಪ್ ತೆಗಿತಾ ಇದ್ದೀನಿ. ಮತ್ತೆ ಇದನ್ನ ಇಲ್ಲಿಗೆ ಜಾಯಿಂಟ್ ಮಾಡಬೇಕು. ಮುಂದಿನ ಭಾಗದ ನೆಕ್ಕಿಂದು ಶೇಪ್ ಈ ತರ ಕೂಡ ನಾವು ಶೇಪ್ ನ ತೆಗಿಬಹುದು. ಇಲ್ಲಿ ಯಾಕೆ ಸ್ವಲ್ಪ ಜಾಸ್ತಿ ಮಾಡಿದೀನಿ ಅಂದ್ರೆ ಈ ಶೇಪ್ ಬಂದು ಇಲ್ಲಿ ಏನಾಗಿದೆ, ನಾವು ರೌಂಡ್ ಶೇಪ್ ಮಾಡಿದಾಗ ಇಲ್ಲಿ ಒಂದ್ ಸ್ವಲ್ಪ ನಮಗೆ ಡೀಪ್ ಬರುತ್ತೆ. ಬಟ್ ಈ ತರ ಮಾರ್ಕ್ ಮಾಡಿದಾಗ ಇಲ್ಲಿ ನಮಗೆ ಡೀಪ್ ಬರಂಗಿಲ್ಲ, ಇಲ್ಲಿ ಒಳಗಡೆ ಹೋಗ್ಬಿಟ್ಟಿರುತ್ತೆ. ಆ ಡೀಪ್ ಏನಿದೆ ಇಲ್ಲಿ ನಾವು ತಗೋಬೇಕಾಗತ್ತೆ. ಅಂದ್ರೆ ಕರೆಕ್ಟ್ ಆಗಿ ಈ ಶೇಪ್ ಬಂದು ಹಿಂಗ್ ಕೂಡುತ್ತೆ ಕರೆಕ್ಟ್ ಆಗಿ. ಇಲ್ಲಾಂದ್ರೆ ಹಿಂಗ ಒಂಥರ ಹಿಂಗ್ ಇಟ್ಕೊಂಡಂಗ ಆಗುತ್ತೆ. ಸೊ ಹಂಗಾಗಿ ಇಲ್ಲಿಂದ ಒಂದ್ ಸ್ವಲ್ಪ ಹೊರಗಡೆ ಇದನ್ನ ಮಾರ್ಕ್ ಮಾಡ್ಕೋಬೇಕು. ಸೊ ಇದು ಬಂದು ನೆಕ್ ಶೇಪ್ ನ ಮಾರ್ಕ್ ಮಾಡ್ಕೊಳ್ಳುವಂತ ಮೆಥಡ್. ಇಷ್ಟಾದ್ರೆ ಆಯ್ತು. ಮುಂದಿನ ಭಾಗದ್ದು ಆರ್ಮೋಲ್ದು ಶೇಪ್ ಒಂದು ತೆಗಿಬಹುದು ನಾವಿಲ್ಲಿ. ಮುಂದಿನ ಭಾಗದ ಶೇಪ್ ತೆಗಿಬೇಕಂದ್ರೆ ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಲ್ಲ, ಇಲ್ಲಿಂದ ಇಲ್ಲಿಗೆ ಸ್ಟ್ರೇಟ್ ಇರಬೇಕು, ಇಲ್ಲಿಂದ ಇಲ್ಲಿಗೆ ಸ್ಟ್ರೇಟ್ ಇರಬೇಕು. ಈ ಕರ್ವ್ ಶೇಪ್ ಏನಿದೆಯಲ್ಲ ಇಲ್ಲಿ ಮಾತ್ರ ನಾವು ಒಂದ್ ಸ್ವಲ್ಪ ರೌಂಡ್ ನಲ್ಲಿ ತಗೋಬೇಕು. ಈ ತರ ಒಂದು 1/2 ಇಂಚು ಹೊರಗಡೆ ತಗೋಬೇಕು. ಇಷ್ಟು ಮಾರ್ಕ್ ಮಾಡಿದ್ರೆ ಸಾಕಾಗ್ತೈತಿ. ಸೊ ಇಷ್ಟಾದ್ಮೇಲೆ ಇದನ್ನ ಕಟ್ ಮಾಡಬೇಕು. ಈ ಕಡೆ ಬಂದಾಗ ಇಲ್ಲಿ ಲೈನ್ ಹಾಕಿರ್ತೀವಲ್ಲ, ಈ ಲೈನ್ ಬಿಟ್ಟು 1/4 ಇಂಚ್ ಹೊರಗಡೆ ಕಟ್ ಮಾಡ್ಕೋಬೇಕು. ಯಾಕಂದ್ರೆ ಇಲ್ಲಿ ಉಕ್ಸ್ ಪಟ್ಟಿ ಕಾಜಿ ಪಟ್ಟಿ ಮಾಡ್ತೀವಲ್ಲ, ಅದಕ್ಕೋಸ್ಕರ ಇಲ್ಲೊಂದ್ ಸ್ವಲ್ಪ ಎಕ್ಸ್ಟ್ರಾ ಪಟ್ಟಿ ಮಾರ್ಕ್ ಮಾಡ್ಕೋಬೇಕು. ಇದಕ್ಕ ನೀವೇನಾದ್ರೂ ಕ್ಯಾನ್ವರ್ಸ್ ಹಾಕಿ ಬಟ್ಟಿ ನೆಕ್ ಶೇಪ್ ನ ಫಿನಿಶಿಂಗ್ ಕೊಡ್ತೀರಿ ಅಂದ್ರೆ ಈ ನೆಕ್ ನ ಇವಾಗ ಕಟ್ ಮಾಡ್ಕೋಬಾರ್ದು. ನೀವು ಕ್ಯಾನ್ವರ್ಸ್ ಹಾಕಂಗಿಲ್ಲ, ಹಂಗೆ ನಾವು ಪೈಪಿಂಗ್ ಆತರ ಏನಾದ್ರು ಮಾಡ್ತೇವೆ ಅಂದ್ರೆ ಈ ನೆಕ್ ಶೇಪ್ ನ ಇವಾಗ ಕಟ್ ಮಾಡ್ಕೋಬಹುದು. ಇವಾಗ ನಾವು ಏನ್ ಮಾರ್ಕ್ ಮಾಡಿದೀವಿ ಅದ್ರ ಮೇಲೆನೆ ಕಟ್ ಮಾಡ್ಕೋಬೇಕು ಅಷ್ಟೇ. ನೆಕ್ಸ್ಟ್ ಬಂದು ಇವಕ್ಕೆಲ್ಲ ನಾಚ್ ಹಾಕೋಬೇಕು. ಈ ತರ ನಾಚ್ ಹಾಕೊಂಡ್ರೆ ನಾವು ಹೊಲಿಯೋ ಟೈಮ್ ನಲ್ಲಿ ಈಸಿ ಆಗುತ್ತೆ. ನೆಕ್ಸ್ಟ್ ತೋಳಿನ ತೋರಿಸ್ತೇನೆ. ತೋಳ್ ಕಟಿಂಗ್ ತೋರಿಸಿದಾದ್ಮೇಲೆ ಮತ್ತೆ ಇದು ಕ್ರಾಸ್ ಬೆಲ್ಟ್ ಇಂದ ನೋಡ್ಕೊಳ್ಳೋಣ. ತೋಳ್ ಕಟ್ಟಿಂಗ್ ಗೋಸ್ಕರ ಫಸ್ಟ್ ಒಂದು ಫೋಲ್ಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇನ್ನೊಂದು ಫೋಲ್ಡ್, ಈ ತರ ಡಬಲ್ ಫೋಲ್ಡ್ ಮಾಡ್ತಾ ಇದ್ದೀನಿ. ಡಬಲ್ ಫೋಲ್ಡ್ ಮಾಡ್ಕೊಂಡು ಇಲ್ಲೊಂದು ಸ್ವಲ್ಪ ಕಟ್ ಮಾಡ್ತಾ ಇದ್ದೇನೆ. ಯಾಕಂದ್ರೆ ಇಲ್ಲಿ ಹೆಚ್ಚು ಕಡಿಮೆ ಇರೋ ಬಟ್ಟೆನ ಕಟ್ ಮಾಡಿ ತೆಗಿತಾ ಇದ್ದೇನೆ. ಕಟ್ ಮಾಡಿ ತೆಗೆದು ಫಸ್ಟ್ 1/2 ಇಂಚಿಗೆ ಒಂದು ಮಾರ್ಕ್ ಮಾಡ್ತೀನಿ. ಇದು ಕಾಮನ್, ಬ್ಲೌಸ್ ಕಟ್ಟಿಂಗ್ ಮಾಡೋ ಟೈಮ್ ನಲ್ಲಿ ಲೈನಿಂಗ್ ಬಟ್ಟೆ ಮೇಲೆ ಕಟ್ ಮಾಡ್ತಾ ಇದ್ದಾರೆ ಅಂದ್ರೆ ಇದು ಕಾಮನ್. ಯಾಕಂದ್ರೆ ಇದು ಫೋಲ್ಡ್ ಮಾಡಿ ಹೊಲಿಲಿಕ್ಕೆ ಬೇಕಾಗುತ್ತೆ. ಸೊ ಇಲ್ಲಿಂದ ತೋಳಿಂದ ಉದ್ದ ಮಾರ್ಕ್ ಮಾಡ್ಕೊಳ್ತೀನಿ. ತೋಳಿಂದ ಉದ್ದ ಬಂದು ನಿಮಗೆ ಯಾವ ತರದ್ದು ಬೇಕೋ ನೀವು ಅದನ್ನ ಮಾರ್ಕ್ ಮಾಡ್ಕೋಬಹುದು. ಅಂದ್ರೆ ಶಾರ್ಟ್ ಬೇಕಾ ಅಥವಾ ಮೀಡಿಯಂ ಬೇಕಾ ಅಥವಾ ಎಲ್ಬೋ ಸ್ಲೀವ್ಸ್ ಬೇಕಾ ಅಥವಾ ಲಾಂಗ್ ಸ್ಲೀವ್ಸ್ ಬೇಕಾ 3/4 ಬೇಕಾ, ಯಾವ್ದು ಬೇಕೋ ಅದನ್ನ ನೀವು ಮಾರ್ಕ್ ಮಾಡ್ಕೋಬಹುದು. ನಾನು ಇಲ್ಲಿ ಏನ್ ಮಾರ್ಕಿಂಗ್ಸ್ ತೋರಿಸ್ತೇನಲ್ಲ ಅಷ್ಟು ಮಾರ್ಕಿಂಗ್ಸ್ ಮಾತ್ರ ನೀವು ಮಾರ್ಕ್ ನ ಮಾಡ್ಬೇಕಾಗತ್ತೆ. ಸೊ ಇದರಲ್ಲಿ ಬಂದು ಇವಾಗ ಎಲ್ಬೋ ಸ್ಲೀವ್ಸ್ ತೋರಿಸ್ತಾ ಇದ್ದೀನಿ. ಎಲ್ಬೋ ಸ್ಲೀವ್ಸ್ ಗೋಸ್ಕರ 9 ಇಂಚು ಉದ್ದ ಇಡ್ತಾ ಇದ್ದೀನಿ. ತೋಳಿಂದು ಉದ್ದ ಇಟ್ಟು ಇದಕ್ಕೊಂದು
ಲೈನ್ ಹಾಕೊಂತೀನಿ. ಲೈನ್ ಹಾಕಿ ಇದ್ರ ಮೇಲ್ಗಡೆ ಅರ್ಧ ಇಂಚಿಗೆ ಇನ್ನೊಂದು ಮಾರ್ಕ್ ಮಾಡ್ತೀನಿ. ಅದಾದ್ಮೇಲೆ ತೋಳಿಂದು ಸುತ್ತಳತಿ ಮಾರ್ಕ್ ಮಾಡ್ಕೊಂತೀನಿ. 5 ಇಂಚು ತೋಳಿಂದು ಸುತ್ತಳತಿ ಮಾರ್ಕ್ ಮಾಡ್ತಾ ಇದ್ದೀನಿ. ನೀವು ನಿಮ್ ಬ್ಲೌಸ್ ನಲ್ಲಿ ತೋಳಿಂದು ನೀವು ಮೆಜರ್ಮೆಂಟ್ ತಗೊಂಡಿರ್ತಾರಲ್ಲ ಅದರಲ್ಲಿ ತೋಳಿನ ಸುತ್ತಳತಿ ತಗೋಬೇಕು. ಅಳತಿನ ಎಷ್ಟು ತೋಳಿನ ಸುತ್ತಳತಿ ತಗೊಂಡಿರ್ತೀರೋ ಅದನ್ನ ಇಲ್ಲಿ ಮಾರ್ಕ್ ಮಾಡ್ಕೋಬೇಕು. ತೋಳಿಂದು ಟೋಟಲ್ ಆಗಿ ತಗೊಂಡಿದ್ರಿ ಅಂದ್ರೆ ಇಲ್ಲಿ ನಾನು 5 ಇಂಚ್ ಮಾರ್ಕ್ ಮಾಡಿದ್ದೀನಿ ಅಂದ್ರೆ ಇದು ಟೋಟಲ್ ಆಗಿ 10 ಇಂಚ್ ಬರುತ್ತೆ. ಅದರಲ್ಲಿ 2 ಭಾಗ ಮಾಡಿ 1 ಇಂಚಿಗೆ ಮಾರ್ಕ್ ಮಾಡಬೇಕು. ಆಮೇಲೆ ಇದು ಬಂದು ಡೌನಿಂಗ್. ಇವಾಗ 30 ಇಂಚು, 32 ಇಂಚು, 31 ಇಂಚು, 33 ಇಂಚ್ ವರೆಗೂ ಆರ್ಮೋಲ್ ತೋಳ್ ಕಟಿಂಗ್ ಮಾಡೋ ಟೈಮ್ ನಲ್ಲಿ ಈ ಡೌನಿಂಗ್ ತಗೊಂತೀವಲ್ಲ ಇದನ್ನ ನಾವು ಒಂದ್ 3 ಇಂಚಿಗೆ ಮಾರ್ಕ್ ಮಾಡಿದ್ರೆ ಸಾಕಾಗ್ತೈತಿ. 3 ಇಂಚು ಅಥವಾ ಇಲ್ಲಿ 33 ಇಂಚ್ ಇದೆ ಅಂದ್ರೆ ಇಲ್ಲಿ ಒಂದ್ 3.5 ಇಂಚಿಗೆ ಮಾರ್ಕ್ ಮಾಡಬಹುದು. ಮೇಲ್ಗಡೆ ಇದು ಜಾಯಿಂಟ್ ಇರುತ್ತಲ್ಲ ಅದನ್ನು ಸೇರಿಸಿ. ಇವಾಗ 30 ಇಂಚ್ ಇದ್ರೆ ಅದನ್ನ 10 ಭಾಗ ಮಾಡ್ಬೇಕಲ್ಲ ನಾವು. ಇವಾಗ ಈ ತೋಳ್ ಕಟಿಂಗ್ ಮಾಡೋ ಟೈಮ್ ನಲ್ಲಿ ಡೌನಿಂಗ್ ತಗೊಂತೇವಲ್ಲ, ಚೆಸ್ಟ್ ಮೆಜರ್ಮೆಂಟ್ ಎಷ್ಟು ಬಂದಿರುತ್ತೆ ಅದರಲ್ಲಿ 10 ಭಾಗ ಮಾಡ್ತೀವಿ. 10 ಭಾಗ ಮಾಡಿ ಬಂದಿರೋ 1 ಭಾಗಕ್ಕೆ ನಾವು ಡೌನಿಂಗ್ ತಗೊಂತೀವಿ. ಸೊ ಅದೇ ತರ ಇವಾಗ 30 ಇಂಚ್ ಚೆಸ್ಟ್ ಮೆಜರ್ಮೆಂಟ್ ಅಂದ್ರೆ 10 ಭಾಗ ಮಾಡಿದಾಗ ನಮಗೆ ಎಷ್ಟು ಬರುತ್ತೆ? 3 ಇಂಚ್ ಬರುತ್ತೆ. 32 ಇಂಚ್ ಚೆಸ್ಟ್ ಮೆಜರ್ಮೆಂಟ್ ಇದೆ ಅಂದ್ರೆ ಅದನ್ನ 10 ಭಾಗ ಮಾಡಿದಾಗ ನಮಗೆ ಎಷ್ಟು ಬರುತ್ತೆ? 3.25 ಇಂಚು ಹಂಗ್ ಬರುತ್ತೆ. ಸೊ ಹಂಗಾಗಿ ಇಲ್ಲಿ ಈ ಮೇಲ್ಗಡೆ ಶೋಲ್ಡರ್ ನ ಈ ಜಾಯಿಂಟ್ ಇರುತ್ತಲ್ಲ ಇದನ್ನ ಸೇರಿಸ್ಕೊಂಡು ಇಲ್ಲಿ 3.5 ಇಂಚಿಗೆ ನಾವು ಡೌನಿಂಗ್ ಇದನ್ನ ಮಾರ್ಕ್ ಮಾಡ್ಕೋಬಹುದು. ಸೊ ನೆಕ್ಸ್ಟ್ ಅದಾದ್ಮೇಲೆ ಇಲ್ಲಿ ಆರ್ಮೋಲ್ದು ಅಳತಿ ತಗೊಂಡಿರ್ತೇವಲ್ಲ, ಆರ್ಮೋಲ್ದು ಅಳತಿ ತಗೊಂಡಾಗ ಎಷ್ಟು ಬಂದಿತ್ತು ಇಲ್ಲಿ ಅದರಲ್ಲಿ ನಾವು ಇದನ್ನ 1 ಭಾಗಕ್ಕೆ ಇಲ್ಲಿ ಅಳತಿ ಮಾಡ್ಕೋಬೇಕು. ಚೆಕ್ ಮಾಡ್ತೀನಿ ಇನ್ನೊಂದು ಟೈಮ್. ಇದನ್ನ ಈ ಆರ್ಮೋಲ್ದು ಶೇಪ್ ಇರುತ್ತಲ್ಲ ಇದನ್ನ ಅಳತಿ ತಗೋಬೇಕು. ಇದರಲ್ಲಿ ಇವಾಗ 7.5 ಇಂಚ್ ಬರ್ತಾ ಇದೆ. 7.5 ಇಂಚು 1 ಪಾಯಿಂಟ್ ಬರ್ತಾ ಇದೆ ಅಲ್ಲ. ಇಲ್ಲಿ ನಾನು ಇವಾಗ ಏನ್ ಮಾಡ್ತೀನಿ? 7 ಇಂಚಿಗೆ ಮಾರ್ಕ್ ಮಾಡ್ತೇನೆ. ಯಾಕೆ 7 ಇಂಚಿಗೆ ಮಾರ್ಕ್ ಮಾಡ್ತೇನೆ ಅನ್ನೋದನ್ನ ಹೇಳ್ತೀನಿ. ಇಲ್ಲಿ ನಾನು 7 ಇಂಚಿಗೆ ಮಾರ್ಕ್ ಮಾಡಿದ್ದೀನಿ. ಬಟ್ ಇಲ್ಲಿ ನಾನು ಶೇಪ್ ತೆಗಿವಾಗ ಈ ತರ ರೌಂಡ್ ಆಗಿ ಶೇಪ್ ತೆಗಿತೀನಲ್ಲ, ಆ ರೌಂಡ್ ಆಗಿ ಶೇಪ್ ತೆಗೆದಾಗ ಇಲ್ಲಿ ಅರ್ಧ ಇಂಚ್ ಏನ್ ಇರ್ಬೇಕಾಗಿತ್ತು ಅದು ಇಲ್ಲಿ ನಮಗೆ ಕರೆಕ್ಟ್ ಆಗಿ ಬರುತ್ತೆ. ಹಾಗಾಗಿ ಇಲ್ಲಿ ನಾವು ಮಾರ್ಕ್ ಮಾಡುವಾಗ ಈ ಲೈನಿಗೆ, ಮೇಲ್ಗಡೆ ಲೈನಿಗೆಲ್ಲ ಈ ಲೈನಿಗೆ 7 ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಈ ತರ ನೀವು 32 ಇಂಚು 33 ಇಂಚು ಚೆಸ್ಟ್ ಮೆಜರ್ಮೆಂಟ್ ಇದೆ ಅಂದ್ರೆ ನೀವು ಬ್ಲೌಸ್ ಕಟಿಂಗ್ ಮಾಡೋ ಟೈಮ್ ನಲ್ಲಿ ಇವಾಗ ನಾನು ಏನೇನ್ ಮೆಜರ್ಮೆಂಟ್ ಹೇಳಿದೀನೋ ಈ ಮೆಜರ್ಮೆಂಟ್ ನ ಕಂಪ್ಲೀಟ್ ಆಗಿ ನೀವು ಡಿವೈಡ್ ಮಾಡ್ಕೊಂಡು 32 ಇಂಚ್ ಇದೆ ಅಂದ್ರೆ ಇವಾಗ ನಾನು ಏನ್ ಹೇಳಿದೇನೆ ಇದಿಷ್ಟು ಮೆಜರ್ಮೆಂಟ್ ನೀವು ಹಾಕಿ ಡಿವೈಡ್ ಮಾಡಿ ಕಟ್ ಮಾಡಬಹುದು. 33 ಇಂಚ್ ಇದೆ ಅಂದ್ರೆ ಅದರಲ್ಲೂ ಸೇಮ್ ಆಲ್ಮೋಸ್ಟ್ ಸೇಮ್ ಬರುತ್ತೆ. ಒಂದೊಂದು ಪಾಯಿಂಟ್ 2 ಪಾಯಿಂಟ್ ಅಷ್ಟೇ ಹೆಚ್ಚು ಕಡಿಮೆ ಬರುತ್ತೆ. ಸೊ ಅದಕ್ಕೂ ಕೂಡ ನೀವು ಇದೇ ತರನೇ ಕಟ್ ಮಾಡಬಹುದು. ಇದಕ್ಕೆ ಇವಾಗ ಸ್ಟ್ರೇಟ್ ಆಗಿ ಲೈನ್ ಹಾಕ್ತೀನಿ. ಇಲ್ಲಿಂದ ಎಕ್ಸ್ಟ್ರಾ ಬಟ್ಟೆಗೆ ಲೈನ್ ಹಾಕ್ತೀನಿ. ನೆಕ್ಸ್ಟ್ ತೋಳಿಂದು ಶೇಪ್ ತೆಗಿತೀನಿ. ತೋಳಿಂದು ಶೇಪ್ ತೆಗಿವಾಗ ಇಲ್ಲಿ ಏನಿದೆ ಅಲ್ಲ, ಇಲ್ಲಿ ನಾವು 2 ಇಂಚಿಗೆ ಮಾತ್ರನೇ ಈ ತರ ಸ್ಟ್ರೇಟ್ ಆಗಿ ತಗೋಬೇಕು. 2 ಇಂಚ್ ಅಂದ್ರೆ 1.25 ಇಂಚ್ ಅಷ್ಟು ಇನ್ನ 1 ಪಾಯಿಂಟ್ ಹಿಂದ್ಗಡೆನೆ ಇರ್ಬೇಕು. ಈ ತರ ಶೇಪ್ ಇಲ್ಲಿ ತೆಗೆದು ಇಲ್ಲಿಂದ ಬಂದಾಗ ಈ ರೌಂಡ್ ಶೇಪ್ ನ ಈ ತರ ಮಾರ್ಕ್ ಮಾಡ್ಕೋಬೇಕು. ತೀರಾ ಜಾಸ್ತಿ ಇಲ್ಲಿಂದ ಹಿಂಗ್ ತಗೋಬಾರ್ದು. ಕರೆಕ್ಟ್ ಆಗಿ ಇಲ್ಲಿ ಒಂದು ಇಷ್ಟೇ ಇರ್ಬೇಕು. ಈ ತರ ತಗೊಂಡು ಇದನ್ನ ಶೇಪ್ ತೆಗಿಬೇಕು. ಇಷ್ಟು ತೋಳ್ ಕಟಿಂಗ್ ಇರುತ್ತೆ. ನೆಕ್ಸ್ಟ್ ಇದಾದ್ಮೇಲೆ ಇದನ್ನ ಕಟಿಂಗ್ ಮಾಡ್ತೀನಿ. ಇಲ್ಲಿ ಒಂದು ನಾಚ್ ಹಾಕ್ತೀನಿ, ಹಂಗೆ ಇಲ್ಲೊಂದು ನಾಚ್ ಹಾಕ್ತೀನಿ. ಈ ತರ ಇಲ್ಲಿ ಅರ್ಧ ಇಂಚ್ ಬಟ್ಟೆ ಬಿಟ್ಟಿದ್ರಲ್ಲ ಇನ್ನೊಂದು ನಾಚ್ ಹಾಕ್ತೀನಿ. ನಾಚ್ ಹಾಕಿ ಇದನ್ನ 2 ಓಪನ್ ಮಾಡ್ತೀನಿ. ಓಪನ್ ಮಾಡಿ ಮುಂದಿನ ಭಾಗದ್ದು ಶೇಪ್ ತೆಗಿತೀನಿ. ಓಪನ್ ಮಾಡಿ ಇಲ್ಲಿಂದ ಇಲ್ಲಿಗೆ ಟೇಪ್ ಇಂದ ಅಳತಿನಾದ್ರೂ ಮಾಡ್ಬೋದು ಅಥವಾ ಮಿಡಿಲ್ ಆಗಿ ಕರೆಕ್ಟ್ ಆಗಿ ಈ ತರ ಮಾರ್ಕ್ ಕೂಡ ಮಾಡ್ಬೋದು. ಈ ತರ ಇಲ್ಲಿ ನಾಚ್ ಹಾಕಿದೇವಲ್ಲ, ಇಲ್ಲಿ ನಾಚು ಇಲ್ಲಿ ನಾಚು, ಈ ನಾಚಿಗೆ ಈ ತರ ಹಿಂಗಿತ್ತು ಟೇಪು ಎಲ್ಲಿ ಕರೆಕ್ಟ್ ಆಗಿ ಮಧ್ಯೆ ಬರುತ್ತೆ ಇಲ್ಲಿ ಒಂದು ಅರ್ಧ ಇಂಚಿಗೆ ಇಲ್ಲಿ ಮಾರ್ಕ್ ಮಾಡ್ಬೇಕು.
ಈ ತರ ಇಲ್ಲಿ ಈ ಶೇಪ್ ಅನ್ನೋದು ಇಲ್ಲಿ ಅರ್ಧ ಇಂಚ್ ಅಷ್ಟೇ ಇರ್ಬೇಕು. ಮತ್ತೆ ಇದು ಅರ್ಧ ಇಂಚ್ ಇಲ್ಲಿ ಏನ್ ನಾವು ಮಾರ್ಕ್ ಮಾಡಿರ್ತೇವಲ್ಲ ಇಲ್ಲಿ ಮಾತ್ರನೇ, ಇಲ್ಲಿ ಅಷ್ಟೇ ಇದು ಒಂದು ಅರ್ಧ ಇಂಚ್ ಇರ್ಬೇಕು. ಇದು ಬಂದು ಇಲ್ಲಿ ಜಸ್ಟ್ ಇಲ್ಲಿ ಜಾಯಿಂಟ್ ಆಗ್ಬೇಕಷ್ಟೇ. ಈ ತರ ಈ ಕಡೆನೂ ಅಷ್ಟೇ, ಇದರಿಂದ ಈ ತರ ಜಸ್ಟ್ ಇಲ್ಲಿ ಜಾಯಿಂಟ್ ಆಗ್ಬೇಕಷ್ಟೇ. ಈ ತರ ಈ ಮಿಡಿಲ್ ಪಾಯಿಂಟ್ ನಲ್ಲಿ ಅಷ್ಟೇ ಇದು ಒಂದು ಅರ್ಧ ಇಂಚ್ ಈ ತರ ಶೇಪ್ ಬರಬೇಕು. ಈ ತರ ನಾವು ಮುಂದಿನ ಭಾಗದ್ದು ಶೇಪ್ ಕಟ್ ಮಾಡ್ಬೇಕು. ಇನ್ನೊಂದ್ ಟೈಮ್ ನೀವು ಈ ತರ ಚೆಕ್ ಮಾಡ್ಕೋಬಹುದು ಸರಿ ಬಂದಿದ್ದೇನೆ ಇಲ್ಲ ಅಂತ ಹೇಳಿ. ಇದು ತೋಳ್ ಕಟಿಂಗ್ ಮೆಥಡ್. ನೆಕ್ಸ್ಟ್ ಕ್ರಾಸ್ ಬೆಲ್ಟ್ ಅಂತ. ಕ್ರಾಸ್ ಬೆಲ್ಟ್ ಕಟಿಂಗ್ ಗೋಸ್ಕರ 4 ಒತ್ತೇ ಕಟ್ ಮಾಡ್ಬಿಡ್ತೀನಿ ಕ್ರಾಸ್ ಬೆಲ್ಟ್ ನ. ಯಾಕಂದ್ರೆ ಲೈನಿಂಗ್ ಬಟ್ಟೆ ನಾವು ಹಾಕಿ ಹೊಲಿತಾ ಇದ್ದೇವೆ ಅಂದ್ರೆ ಬ್ಲೌಸ್ 4 ಕ್ರಾಸ್ ಬೆಲ್ಟ್ ಲೈನಿಂಗ್ ಬಟ್ಟೆಯಲ್ಲಿ ಬೇಕಾಗುತ್ತೆ. ಇನ್ನ 2 ಕ್ರಾಸ್ ಬೆಲ್ಟ್ ಬಂದು ಮೇನ್ ಕ್ಲಾತ್ ನಲ್ಲಿ ಬೇಕಾಗುತ್ತೆ. ಸೇಮ್ 30 ಇಂಚ್ ಚೆಸ್ಟ್ ಮೆಜರ್ಮೆಂಟ್ ಗೆ ನಾವು ಕ್ರಾಸ್ ಬೆಲ್ಟ್ ಯಾವ ತರ ಕಟಿಂಗ್ ಮಾಡಿದ್ವಿ ಅದೇ ತರ ಸೇಮ್ ಇದಕ್ಕೂ ಕೂಡ 32 ಇಂಚು 33 ಇಂಚ್ ಇದ್ರು ಕೂಡ ಇದೇ ತರ ಇದನ್ನೇ ಸೇಮ್ ನಾವು ಕಟಿಂಗ್ ಮಾಡಬಹುದು. ಈ ಎಕ್ಸ್ಟ್ರಾ ಬಟ್ಟೆ ಕಟ್ ಮಾಡಿ ತೆಗೆದ್ಬಿಡ್ಬೇಕು. ನೆಕ್ಸ್ಟ್ ಇವಾಗ ಉಕ್ಸ್ ಪಟ್ಟಿ ಸೈಡ್ ಕ್ರಾಸ್ ಬೆಲ್ಟ್ ಬಂದು ಒಂದು 3 ಇಂಚ್ ಬರ್ಬೇಕಾಗುತ್ತೆ ನಮಗೆ. ಅಂದ್ರೆ ಇಲ್ಲಿ ನಾನು 4 ಇಂಚಿಗೆ ಮಾರ್ಕ್ ಮಾಡ್ಕೊಂತೀನಿ. ನೆಕ್ಸ್ಟ್ ಸೊಂಟದ ಸುತ್ತಳತಿ ಬಂದಿತ್ತಲ್ಲ ಅದರಲ್ಲಿ ಆ 4 ಭಾಗ ಮಾಡಿದ್ವಲ್ಲ ಅದರಲ್ಲಿ ಒಂದು ಭಾಗಕ್ಕ ಇಲ್ಲಿ ಮಾರ್ಕ್ ಮಾಡ್ಕೊಂತೀನಿ. ಇಲ್ಲಿ ನಮಗೆ 3 ಇಂಚ್ ಕ್ರಾಸ್ ಬೆಲ್ಟ್ ಬೇಕಂದ್ರೆ ಈ ಕಡೆ ಸೈಡ್ ಫಿಟ್ಟಿಂಗ್ ಸೈಡ್ ಬಂದು 2.5 ಇಂಚು ಅಥವಾ 2 ಇಂಚು ಬೇಕಾಗ್ತದೆ. 2.5 ಇಂಚ್ ನಿಮಗೆ ಕ್ರಾಸ್ ಬೆಲ್ಟ್ ಬೇಕಂದ್ರೆ ಇಲ್ಲಿ 3.5 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಅಥವಾ 2 ಇಂಚ್ ಕ್ರಾಸ್ ಬೆಲ್ಟ್ ಬೇಕಂದ್ರೆ 3 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಈ ತರ 2.5 ಇಂಚ್ ಇದ್ರೂ ನಡೆಯುತ್ತೆ, 2 ಇಂಚ್ ಇದ್ರೂ ನಡೆಯುತ್ತೆ. ಹಿಂಗ ನಿಮಗೆ ಎಷ್ಟು ಬೇಕೋ ನೀವು ಅಷ್ಟು ಮಾರ್ಕ್ ಮಾಡ್ಕೊಂಡು ಇದನ್ನ ಶೇಪ್ ತೆಗಿಬೇಕು. ಸೊ ಇವಾಗ ನಿಮ್ದು ಹೊಲಿಯೋದಾದ್ಮೇಲೆ ಕ್ರಾಸ್ ಬೆಲ್ಟ್ ಬಂದು ಇಷ್ಟೇ ಬರುತ್ತೆ. ಸೊಂಟದ ಸುತ್ತಳತಿ ಎಷ್ಟಿರುತ್ತೆ ಅಷ್ಟೇ ಬರುತ್ತೆ. 4 ಭಾಗ ಮಾಡಿದಾಗ ಒಂದು ಭಾಗ ಎಷ್ಟು ಬಂದಿರುತ್ತೆ ಇಷ್ಟೇ ಕ್ರಾಸ್ ಬೆಲ್ಟ್. ಈ ಕಡೆ ಬಂದು ಎಕ್ಸ್ಟ್ರಾ ಬಟ್ಟೆ ನಮಗೆ ಈ ತರ ಕ್ರಾಸ್ ಬೆಲ್ಟ್ ನ ಕಟಿಂಗ್ ಮಾಡಬಹುದು. ಸೊ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ 32 ಇಂಚು 33 ಇಂಚು ಚೆಸ್ಟ್ ಮೆಜರ್ಮೆಂಟ್ ಇದ್ರೆ ನಾವು ಯಾವ ತರ ಬ್ಲೌಸ್ ಕಟಿಂಗ್ ಮಾಡಬೇಕು ಅದನ್ನೆಲ್ಲ ಡಿವೈಡ್ ಮಾಡ್ಕೊಂಡು ಅನ್ನೋದನ್ನ ಪೂರ್ತಿ ಕಂಪ್ಲೀಟ್ ಆಗಿ ಹೇಳ್ಕೊಟ್ಟಿದ್ದೀನಿ. ಸೊ ಹಂಗೆ ಇವತ್ತಿನ ವಿಡಿಯೋ ನಿಮಗೆ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಹಾಗೇನೆ ಇದರಲ್ಲಿ ಇನ್ನ ಯಾವ್ದಾದ್ರು ಪಾಯಿಂಟ್ ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ ಕೂಡ ನಾನು ನೆಕ್ಸ್ಟ್ ಮತ್ತೆ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ನೀವು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಬಹುದು, ನಾನು ಅದಕ್ಕೆ ಆನ್ಸರ್ ಹೇಳ್ತೀನಿ. ನೆಕ್ಸ್ಟ್ ಬಂದು ಇವತ್ತಿಂದು ವಿಡಿಯೋ ಇಷ್ಟ ಆಗಿದ್ರೆ ಅದೇ ಸೇಮ್ ನಾರ್ಮಲ್ ಆಗಿ ಯಾವಾಗ್ಲೂ ಹೇಳ್ತಾರ ಲೈಕ್ ಮಾಡ್ರಿ, ಮತ್ತೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನೀವು ಯಾರಾದ್ರೂ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ನೀವು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾ ಇದೇ ತರ ವಿಡಿಯೋಸ್ ಡೈಲಿ ಅಪ್ಲೋಡ್ ಮಾಡ್ತಾ ಇರ್ತೀನಲ್ಲ, ನೀವು ಡೈಲಿ ವಿಡಿಯೋಸ್ ನೋಡ್ಬೋದು. ಮತ್ತೆ ಟೈಲರಿಂಗ್ ಕ್ಲಾಸ್ ಕೂಡ ಕಲಿಬಹುದು. ಅಥವಾ ಅವತ್ತಿನ ವಿಡಿಯೋ ನೀವು ನೋಡ್ಕೋಬೇಕಂದ್ರೆ ಅವತ್ತಿನ ವಿಡಿಯೋ ಕೂಡ ನೋಡ್ಬೋದು ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ. ನೆಕ್ಸ್ಟ್ ವಿಡಿಯೋದಲ್ಲಿ 34 ಇಂಚು 35 ಇಂಚು ಚೆಸ್ಟ್ ಮೆಜರ್ಮೆಂಟ್ ಇಂದ ಬ್ಲೌಸ್ ಕಟಿಂಗ್ ಹೇಳ್ತಾ ಇದ್ದೀನಿ. ಅದು ಕೂಡ ಇಷ್ಟ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದ್ರೆ ಎಲ್ಲಾ ಮೆಜರ್ಮೆಂಟ್ ಇಂದು ಕಟಿಂಗ್ ಒಂದೇ ತರ ಇರಂಗಿಲ್ಲ, ಅದರಲ್ಲಿ ನಾವು ಡಿಫ್ರೆನ್ಸಸ್ ಇರುತ್ತೆ, ಅದನ್ನ ಡಿವೈಡ್ ಮಾಡ್ಕೋಬೇಕಾಗಿರುತ್ತೆ. ಯಾವ್ದ್ಯಾವ್ದು ಎಷ್ಟೆಷ್ಟು ಚೆಸ್ಟ್ ಪಾಯಿಂಟ್ ಎಷ್ಟು ತಗೋಬೇಕು, ಬಾಡಿ ಮೆಜರ್ಮೆಂಟ್ ಎಷ್ಟು, ಉದ್ದ ಎಷ್ಟು ತಗೋಬೇಕು, ಟಕ್ಸ್ ಮಾರ್ಕಿಂಗ್ಸ್ ಎಷ್ಟು ತಗೋಬೇಕು, ಮತ್ತೆ ಈ ಆರ್ಮೋಲ್ದು ಶೇಪ್ ಎಷ್ಟು ಮಾರ್ಕ್ ಮಾಡ್ಕೋಬೇಕು, ನೆಕ್ ವಿಡ್ತ್ ಎಷ್ಟು ಮಾರ್ಕ್ ಮಾಡ್ಕೋಬೇಕು, ಪ್ರತಿಯೊಂದನ್ನು ಎಲ್ಲಾದ್ರೂ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಹಂಗಾಗಿ ಕಂಟಿನ್ಯೂ ಆಗಿ ಕಂಪ್ಲೀಟ್ ಆಗಿ ಎಲ್ಲಾ ವಿಡಿಯೋಸ್ ನೀವು ನೋಡ್ತಾ ಹೋದ್ರೆ ನಾನು 28 ಇಂಚಿಂದ 48 ಇಂಚ್ವರೆಗೂ ಮೆಜರ್ಮೆಂಟ್ ಇಂದ ಬ್ಲೌಸ್ ಕಟಿಂಗ್ ನಿಮಗೆಲ್ಲ ಹೇಳ್ಕೊಡ್ತಾ ಇದ್ದೀನಿ. ಈ ಎಲ್ಲಾ ಮೆಜರ್ಮೆಂಟ್ ನೀವು ಆರಾಮಾಗಿ ತಿಳ್ಕೊಬಹುದು, ಕಟ್ಟಿಂಗ್ ಮಾಡಿ ಪ್ರಾಕ್ಟೀಸ್ ಮಾಡಬಹುದು. ಸೊ ಇನ್ನೊಂದು ವಿಷಯ ನಾನು ನಿಮಗೆ ಹೇಳ್ಬೇಕಂದ್ರೆ, ಇವಾಗ ನಾನು ಏನ್ ಹೇಳ್ಕೊಡ್ತಾ ಇದ್ದೀನಲ್ಲ, ನೀವು ಸ್ವಲ್ಪ ಗೊತ್ತಿರೋರಾಗಿದ್ರೆ ಟೈಲರಿಂಗು ಬೇಗನ ಅರ್ಥ ಆಗುತ್ತೆ. ಗೊತ್ತಿಲ್ಲ ಅಂದ್ರೆ ಫಸ್ಟ್ ಟೈಮ್ ನೀವು ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ರಿ ಅಂದ್ರೆ ಸ್ವಲ್ಪ ಅರ್ಥ ಆಗೋದು ಕಷ್ಟ. ಸೊ ಹಂಗಾಗಿ ವಿಡಿಯೋನ ಒಂದ್ 2-3 ಟೈಮ್ ನೋಡ್ರಿ. ಒಂದ್ 2-3 ಟೈಮ್ ನೋಡಿ, ಒಂದ್ 2-3 ಟೈಮ್ ನೀವು ಪೇಪರ್ ಮೇಲೆ ಕಟಿಂಗ್ ಮಾಡ್ರಿ. ಪೇಪರ್ ಮೇಲೆ ಕಟಿಂಗ್ ಮಾಡಿ ಲೈನಿಂಗ್ ಬಟ್ಟೆ ಮೇಲೆ ಕಟಿಂಗ್ ಮಾಡೋದ್ರಿಂದ ಪರ್ಫೆಕ್ಟ್ ಆಗಿ ಕಟಿಂಗ್ ಕಲಿತೀರಿ. ಹಂಗೇನೆ ಗೊತ್ತಿರೋರಾಗಿದ್ರೆ ನೀವು ಡೈರೆಕ್ಟ್ ಆಗಿ ಕೂಡ ಕಟಿಂಗ್ ಮಾಡಬಹುದು. ಸೊ ನೆಕ್ಸ್ಟ್ ಮೀಟ್ ಆಗೋನು 34 ಇಂಚು 35 ಇಂಚು ಚೆಸ್ಟ್ ಮೆಜರ್ಮೆಂಟ್ ನಲ್ಲಿ. ಹಂಗೇನೆ ಕಂಟಿನ್ಯೂ ವಿಡಿಯೋ ನೋಡ್ರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಕಂಪ್ಲೀಟ್ ಮಾಡೋಣ.